ಎಲ್ಲ ಧ್ಯಾನ ಬಂಧುಗಳಿಗೆ ಆತ್ಮ ಬಂಧುಗಳಿಗೆ ಅನಂತ ಕೋಟಿ ಕೋಟಿ ಪ್ರಣಾಮಗಳು. ಇಂದಿನ ಧ್ಯಾನ ಸ್ವಾಧ್ಯಾಯ ಸತ್ಸಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತಾ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದಕಮಲಗಳಿಗೆ ನಮಿಸುತ್ತಾ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರ್ ಬಾಬಾ ಅವರನ್ನ ಕೃಣ್ಮಂದಿರಿಸುತ್ತಾ, ನನ್ನ ಗುರುಗಳಾದ ತಟವಾರ ಬಾಬಾ ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವಂದರ್ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತಾ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತಾ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ ಗಳಿಗೆ, ಪಿರಮಿಡ್ ಮಾಸ್ಟರ್ಸ್ ಗಳಿಗೆ ವಂದಿಸುತ್ತಾ, ಸೀತಾಮಾತೆ, ಯಶೋಧರಾ ಮಾತೆ, ವಸುಂಧರಾ ಮಾತೆ ವಂದಿಸುತ್ತಾ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನ ಅನುಸಂಧಾನಗೊಳಿಸುತ್ತಾ ನಾವಿಂದಿನ ಸ್ವಾಧ್ಯಾಯವನ್ನ ಆರಂಭಿಸೋಣ. ಮಾಸ್ಟರ್ಸ್, ಸ್ವಾಧ್ಯಾಯ ಆತ್ಮಾಯಣದ ಸ್ವಾಧ್ಯಾಯ ಪಯಣದಲ್ಲಿ 6ನೆಯ ಅಧ್ಯಾಯಕ್ಕೆ ನಾವು ಬಂದಿದ್ದೇವೆ. ಇದುವರೆಗೆ ಸೂಕ್ಷ್ಮ ಲೋಕದಲ್ಲಿ ಬದುಕು ಯಾವ ರೀತಿಯಾಗಿ ಇರುತ್ತೆ, ಸೂಕ್ಷ್ಮ ಲೋಕಕ್ಕೆ ಹೋಗಿ ಪ್ರತ್ಯಕ್ಷವಾಗಿ ಅಲ್ಲೆಲ್ಲ ಅವನ್ನ ನೋಡಿಕೊಂಡು ಬಂದಿರತಕ್ಕಂತಹ ಸಂಗತಿ ಗೊತ್ತಾಗಿದೆ. ಅಷ್ಟಲ್ದೇ ಇನ್ನೂ ಹೆಚ್ಚಿನ ಒಂದು ಸಂಗತಿಗಳು ಅಂತಂದ್ರೆ, ಸೂಕ್ಷ್ಮ ಲೋಕದಲ್ಲಿ ಭಿನ್ನ ಅಭಿರುಚಿ ಇರ್ತಕ್ಕಂತಹ ಜನರು ಯಾವ ರೀತಿಯಾಗಿರ್ತಾರೆ, ಏಕ ಅಭಿರುಚಿ ಇರ್ತಕ್ಕಂತಹ ಜನರು ಯಾವ ರೀತಿಯಾಗಿ ಇರ್ತಾರೆ, ಆಮೇಲೆ ಇಜ್ಜೋಡು ಅಂತಕ್ಕಂಥ ಒಂದು ಜೋಡಿ ಇರ್ತದಲ್ಲ, ಅವರು ಯಾವ ರೀತಿ ಲಾಭಕ್ಕೆ ಒಳಗಾಗ್ತಾರೆ, ಎಷ್ಟು ಇಜ್ಜೋಡು ಅನ್ಸಿದ್ರು ಅವ್ರು ಎಷ್ಟು ಅಲ್ಪಾವಧಿಯಲ್ಲಿ ಕೂಡಿದ್ರು ಕೂಡ ಅವ್ರಿಗೆ ಲಾಭನೇ ಆಗ್ತದ ಅಂತಕ್ಕಂಥ ಸಂಗತಿ ಹೇಳ್ತಾರೆ. ಮರಣದ ನಂತರ ಅವರು ಸೂಕ್ಷ್ಮ ಲೋಕದಲ್ಲಿ ಅವ್ರು ಮತ್ತೆ ಕೂಡಿರಬೇಕು ಅಂತಕ್ಕಂಥ ಒಂದು ಅವಶ್ಯಕತೆ ಇಲ್ಲ, ಆಗ ಅವರು ತಮ್ಮ ಅಭಿರುಚಿಗೆ ತಕ್ಕ ಹಾಗೆ ಬದುಕಬಹುದು ಅಂತಕ್ಕಂಥ ಸಂಗತಿಯನ್ನ ಹೇಳ್ತಾರೆ. ಒಟ್ಟಿನಲ್ಲಿ ಅನೇಕ ಉದಾಹರಣೆಗಳನ್ನ ಕೊಡುವುದರ ಮುಖಾಂತರ ಈ ವಿಕಾಸ ಮಾರ್ಗದಲ್ಲಿ ಆತ್ಮಗಳು ಹೇಗೆ ಪರಸ್ಪರ ಸಹಾಯ ಮಾಡ್ತಾವೆ ಅಂತಕ್ಕಂಥದ್ದನ್ನ ತಿಳಿಸಿಕೊಡ್ತಾ ಇದ್ದಾರೆ. ಅನೇಕ ವಿಷಮತೆಗಳನ್ನ ಸಹಿಸಿದ ನಂತರವೇ ನಾವು ಧೈರ್ಯವನ್ನ ಪಡಿತೀವಿ, ಧೈರ್ಯದ ಒಂದು ಶಿಕ್ಷಣ ನಮ್ಗೆ ಸಿಗ್ತದ. ಹೀಗಾಗಿ ಅನೇಕ ಸಾರಿ ನಾವು ಇಜ್ಜೋಡು ಅಂತಕ್ಕಂಥ ನಮ್ಗೆ ಇಷ್ಟ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿಗಳ ಜೊತೆಗೆ ಸಾಕಷ್ಟು ಸಮಯವನ್ನ ಕಳಿಬೇಕಾಗ್ತದ. ಅತ್ಯಂತ ಯಾವುದೇ ಕಷ್ಟಗಳು ಇಲ್ಲದೇನೆ ಬಹಳಷ್ಟು ಸುಖಿ ಮತ್ತು ಶಾಂತ ಜೀವನದಿಂದ ಹೆಚ್ಚಿನ ಒಂದು ಪಾಠವನ್ನ ನಮ್ಗೆ ಕಲೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಎಷ್ಟು ದುಃಖ ಇರ್ತದೋ, ಎಷ್ಟು ವಿಷಮತೆ ಇರ್ತದೋ, ಎಷ್ಟು ಭಿನ್ನತೆ ಇರ್ತದೋ ಅಷ್ಟು ನಾವು ಹೆಚ್ಚಿನ ಒಂದು ಪಾಠವನ್ನ ಕಲೀಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಹೀಗೆ ನಮಗೆ ಪ್ರತಿಯೊಂದು ಜನ್ಮ ನಾವು ಆ ಒಂದು ವಿಕಾಸದ ವಿದ್ಯಾಲಯದಲ್ಲಿ ಪ್ರತಿಯೊಂದು ಜನ್ಮ ಅಂತಕ್ಕಂಥದ್ದು ಕೇವಲ ಒಂದು ಬಹಳಷ್ಟು ಸಣ್ಣ ಒಂದು ದಿನದ ಹಾಗೆ ಕಂಡು ಬರ್ತದ ಅಂತ ಹೇಳ್ತಾರೆ. ಪ್ರತಿಯೊಂದು ಒಂದು ಜನ್ಮ ಸುಮಾರು ಅವಧಿಯ ಒಂದು ಜನ್ಮವನ್ನ ಕೇವಲ ಒಂದು ದಿನದ ಹಾಗೆಯಲ್ಲಿ ಕಂಡು ಬರ್ತದ. ಯಾವ ಗುರಿಯನ್ನ ತಲುಪುವ ಸಲುವಾಗಿ ನಾವು ಜನ್ಮವನ್ನ ತೆಗೆದುಕೊಂಡಿದ್ದೇವೋ ಆ ಗುರಿಯನ್ನ ತಲುಪಬೇಕಾದ್ರೆ ನಮಗೆ ಸಿಕ್ಕಿರ್ತಕ್ಕಂಥ ಅವಕಾಶಗಳನ್ನ ಯಾವಾಗ್ಲೂ ತಪ್ಪಿಸಿಕೊಳ್ಳಬಾರದು ಅಂತಕ್ಕಂಥ ಸಂಗತಿಗಳನ್ನ ಹೇಳ್ತಾ, ಮತ್ತೆ ನಾಳೆ ನಿನಗೆ ಇನ್ನೊಂದು ಸೂಕ್ಷ್ಮ ಶರೀರಯಾನವನ್ನ ಮಾಡೋದಕ್ಕಾಗಿ ಕರ್ಕೊಂಡು ಹೋಗ್ತೀನಿ. ಅಷ್ಟೇ ಅಲ್ದೇನೆ ಇಲ್ಲಿ ಮಾನವೇತರ ನಿವಾಸಿಗಳು, ಆ ಸೂಕ್ಷ್ಮ ಲೋಕದಲ್ಲಿ ಮಾನವೇತರ ನಿವಾಸಿಗಳ ಬದುಕು ಯಾವ ರೀತಿಯಾಗಿ ಇರ್ತದೆ ಅಂತಕ್ಕಂಥ ಸಂಗತಿಯನ್ನ ಹೇಳ್ತೀನಿ ಅಂತಕ್ಕಂಥ ಮಾತುಗಳನ್ನ ಹೇಳಿ ಗುರುಗಳು ವಿದಾಯವನ್ನ ಮಾಡಿರ್ತಾರೆ. ಇವತ್ತಿನ ಅಧ್ಯಾಯದಲ್ಲಿ ನನ್ನ ಭಾರತೀಯ ಗುರುವಿನಿಂದ ಇನ್ನೊಂದು ಸಲ ಸೂಕ್ಷ್ಮ ಯಾತ್ರೆಗೆ ಹೋಗುವ ಸಂಭವನೀಯತೆಯಿಂದ ನಾನು ಬಹಳ ಉತ್ತೇಜಿತನಾಗಿದ್ದೆ. ಗುರುಗಳು ಇನ್ನೊಂದು ಸಾರೆ ನಿನ್ನನ್ನ ಸೂಕ್ಷ್ಮ ಶರೀರ ಯಾನಕ್ಕೆ ಕರ್ಕೊಂಡು ಹೋಗ್ತೀನಿ, ಸೂಕ್ಷ್ಮ ಲೋಕದ ಯಾತ್ರೆಗೆ ಕರೆದುಕೊಂಡು ಹೋಗ್ತೀನಿ ಅಂತಕ್ಕಂಥ ಒಂದು ಸಂಗತಿಯನ್ನ ಏನ್ ಹೇಳಿದ್ರಲ್ಲ, ಆ ಸಂಗತಿಯಿಂದ ಇವ್ರಿಗೆ ತುಂಬಾ ಸಂತೋಷ ಆಗಿರ್ತದೆ, ತುಂಬಾ ಉತ್ತೇಜಿತನಾಗಿರ್ತಾರೆ. ಈ ಸಲ ಏನಾಗಬಹುದು ಅನ್ನೋದನ್ನ ವಿಚಾರ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ನಾನೊಬ್ಬನೇ ಅದನ್ನು ಸಾಧಿಸುವ ಪ್ರಯತ್ನದಲ್ಲಿಯೂ ಇದ್ದೆ, ಆದ್ರೆ ಆಗಲಿಲ್ಲ ಅಂತಕ್ಕಂಥ ಮಾತನ್ನ ಮತ್ತೆ ನೆನಪು ಮಾಡ್ಕೊಳ್ತಾರೆ. ತಮ್ಮ ಮನಸ್ಸಿನಲ್ಲಿನೇ ಈ ಎಲ್ಲ ವಿಚಾರಗಳನ್ನ ಮೆಲುಕು ಹಾಕ್ತಾ ಇರ್ತಾರೆ. ನಾನೊಬ್ಬನೇ ಪ್ರಯತ್ನ ಮಾಡಿದ್ರು ಸಫಲ ಆಗಿಲ್ಲ, ಈ ಸಾರಿ ಏನಾಗ್ತದೋ ನೋಡ್ಬೇಕು ಅಂತಕ್ಕಂಥದ್ದು. ಅದರಿಂದ ಸ್ವಲ್ಪ ನಿರಾಶೆಯಾಗಿತ್ತು. ಈಗ ಮತ್ತೆ ಉತ್ತೇಜಿತನಾದೇನು. ಮೊದಲ ಸೂಕ್ಷ್ಮ ಯಾತ್ರೆಗೆ ಹೋದಾಗ ನೋಡಿದಂತೆ ನಿನ್ನೆ ರಾತ್ರಿ ಮಂಚದ ಮೇಲೆ ಮಲಗಿದ ನನ್ನನ್ನು ನಾನು ನೋಡಿಕೊಳ್ಳಲು ಪ್ರಯತ್ನಿಸಿದ್ದೆ. ಇಂದು ಬೆಳಗ್ಗೆ ಎದ್ದಾಗ ಅತ್ಯಂತ ಪ್ರಫುಲ್ಲಿತನಾಗಿದ್ದೆ. ಮಲಗಲು ನನಗೆ ಬಹಳ ಸಮಯ ಹಿಡಿಯಿತು, ಆದ್ರೆ ಮಲಗಿದ ಮೇಲೆ ಏನಾಯಿತೆಂಬುದು ಎಳ್ಳಷ್ಟು ನೆನಪಿಲ್ಲ.
ಪ್ರತಿದಿನನೂ ಆ ಪ್ರಯತ್ನವನ್ನ ಸ್ವತಃ ತಾವು ಮಾಡ್ತಾನೆ ಇದ್ದಾರೆ. ಮತ್ತೆ ಮಲಗಿದ ತಕ್ಷಣ ತನ್ನ ಬಾಡಿ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನ ಕಲ್ಪನೆ ಮಾಡ್ಕೊಳ್ತಾ ಇದ್ದಾರೆ. ನಿದ್ರೆ ಬರ್ಲಿಕ್ಕೆ ಸಾಕಷ್ಟು ಸಮಯ ಆಗ್ತದ, ಆದ್ರೆ ನಿದ್ರೆಯಲ್ಲಿ ಅವರು ಕನಸು ಕಾಣ್ಲಿಲ್ಲ. ಆಮೇಲೆ ಯಾವ ನೆನಪುಗಳು ಏನಾಯ್ತು ಅಂತಕ್ಕಂಥ ನೆನಪುಗಳು ಅವ್ರಿಗೆ ಬರೋದಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಶರೀರದ ಆಚೆಗೆ ಇರುವಾಗಿನ ಅನುಭವಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕೆಂದು ನಾನು ಬಯಸಿದ್ದೆ. ಯಾವುದೇ ಹೊಸ ಕಾರ್ಯಗಳಲ್ಲಿನ ಯುಕ್ತಿಗಳನ್ನು ಒಮ್ಮೆಲೇ ಕಲಿಯಲಾಗುವುದಿಲ್ಲ ಎಂಬುದನ್ನು ನಾನು ಬಲ್ಲೆ. ಶರೀರದ ಆಚೆಗೆ ಇರುವಾಗ, ಅಂದ್ರೆ ಭೌತಿಕ ಶರೀರದ ಆಚೆಗೆ ಇರುವಾಗ ಅಥವಾ ಸೂಕ್ಷ್ಮ ಶರೀರದಲ್ಲಿ ಇರುವಾಗ ಯಾವ ರೀತಿಯ ಅನುಭವಗಳಾಗ್ತಾವ ಅನ್ನೋದನ್ನ ನಾನು ನೆನಪಿನಲ್ಲಿ ಇಟ್ಕೊಳ್ಬೇಕು ಅಂತಕ್ಕಂಥ ಒಂದು ಬಯಕೆ ನನಗಿತ್ತು. ಆದ್ರೆ ಯಾವುದೇ ಒಂದು ಹೊಸ ಕೆಲಸಗಳನ್ನ ಮಾಡ್ಬೇಕಾದ್ರೆ ಹೊಸ ಯುಕ್ತಿಗಳನ್ನ ನಾವು ಕಲಿಬೇಕಾದ್ರೆ ಒಮ್ಮೆಗೆ ಕಲೀಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದನ್ನ ಅವರು ಮನಗಂಡಿರ್ತಾರೆ. ಚಿಂತೆ ಮಾಡುವುದರಿಂದ ಲಾಭಕ್ಕಿಂತ ಹಾನಿನೇ ಆಗ್ತಕ್ಕಂಥ ಸಂಭವ ಇದೆ ಅಂತ ಹೇಳ್ತಾರೆ. ನನ್ನ ಏಕಾಗ್ರತೆಯನ್ನು ನಾನು ಸಾಧಿಸುತ್ತಿರಬೇಕು. ಅದು ಈ ಸಂಪೂರ್ಣ ಪ್ರಕ್ರಿಯೆಗೆ ಅತ್ಯಂತ ಮಹತ್ವಪೂರ್ಣವಾಗಿದೆ. ಬಹುಶಃ ಇದರಿಂದಲೇ ಮುಂದಿನ ಕಾರ್ಯ ಆರಂಭಗೊಳ್ಳುವುದು. ಏನಿದ್ರೂ ಕೂಡ ಒಂದೆರಡು ಬಾರಿ ನಾನು ಈ ಪ್ರಯತ್ನದಲ್ಲಿ ವಿಫಲನಾದರೂ ಕೂಡ ಹೊಸ ಕೆಲಸವನ್ನ, ಹೊಸ ಯುಕ್ತಿಯನ್ನ ನಾವು ಕಲಿಬೇಕಾದ್ರೆ ನನಗೆ ಸ್ವಲ್ಪ ಸಮಯ ಹಿಡಿಯುತ್ತೆ ಅಂತ ಹೇಳಿ ತನ್ನಷ್ಟಕ್ಕೆ ತಾನೇ ಸಮಾಧಾನವನ್ನ ಹಾಕೊಂಡು ನಾನು ನನ್ನ ಏಕಾಗ್ರತೆಯನ್ನ ಸಾಧಿಸುವ ಪ್ರಯತ್ನವನ್ನ ಮಾಡ್ಬೇಕು. ಅದು ಬಹಳಷ್ಟು ಮಹತ್ವಪೂರ್ಣವಾಗ್ತದ. ಇದರಿಂದನೇ ಬಹುಶಃ ಮುಂದಿನ ಕಾರ್ಯ ನನಗೆ ಸುಲಭ ಆಗಬಹುದು ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳ್ತಾರೆ. ನಿರಾಶನಾಗುವುದರಿಂದ ಯಾವುದೇ ಲಾಭವಿಲ್ಲ. ನಾನು ಕುಳಿತುಕೊಂಡು ಬರೆಯುತ್ತಿದ್ದಾಗ ನನ್ನ ಭಾರತೀಯ ಮಿತ್ರನು ಅಲ್ಲಿಯೇ ನನ್ನ ಹಿಂದೆ ನಿಂತಿದ್ದನು. ಇವರು ಕುಳಿತುಕೊಂಡು ಏನೆಲ್ಲ ಸಂಗತಿಗಳನ್ನ ಮತ್ತೆ ಟಿಪ್ಪಣಿ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಿರಾಶನಾಗುವುದರಿಂದ ಯಾವುದೇ ಲಾಭವಿಲ್ಲ ಅಂತ ಹೇಳ್ತಾ ಭಾರತೀಯ ಮಿತ್ರ ಅಲ್ಲಿಯೇ ಹಿಂದೆ ನಿಂತು ಈ ಮಾತನ್ನ ಹೇಳ್ತಾರೆ. ಇವನು ಅವರು ಬಾಗಿಲು ತೆರೆದುಕೊಂಡು ಬರುವ ಧ್ವನಿ ಕೇಳಿ ಬರ್ಲಿಲ್ಲ. ಬಹಳಷ್ಟು ಸಂದರ್ಭಗಳಲ್ಲಿ ಹಾಗೆ ಆಗ್ತಾ ಇತ್ತು. ಅವ್ರು ಹೇಗೆ ಬಂದರು ಅಂತಕ್ಕಂಥದ್ದು ಇವರಿಗೆ ಗೊತ್ತಾಗ್ತಾನೆ ಇರ್ಲಿಲ್ಲ. ಜನರು ಸತ್ಯದ ಒಂದು ಹೊಳಹನ್ನು ನೋಡುತ್ತಾರೆ ಮತ್ತು ತಾವು ತಿಳಿದಿರುವುದನ್ನೆಲ್ಲ ಇತರರು ಮಾಡಿದಂತೆ ಒಂದೇ ಬಾರಿಗೆ ಪ್ರಯೋಗ ಮಾಡುವುದು ಅವರಿಗೆ ಸಾಧ್ಯವಾಗುವುದಿಲ್ಲ. ಆಗ ನಿರಾಶರಾಗಿ ಪ್ರಯತ್ನ ಮಾಡುವುದನ್ನು ಬಿಟ್ಟು ಬಿಡುತ್ತಾರೆ. ಇನ್ನು ಬಹಳಷ್ಟು ಸಂದರ್ಭಗಳಲ್ಲಿ ಜನರು ಏನೋ ಪ್ರಯೋಗಗಳನ್ನ ಮಾಡ್ತಾರೆ, ಆದ್ರೆ ಅದು ಸಫಲ ಆಗ್ಲಿಲ್ಲ ಅಂತ ಹೇಳಿ ನಿರಾಶರಾಗ್ತಾರೆ. ಅಷ್ಟೇ ಅಲ್ದೇನೆ ಈ ರಹಸ್ಯ ವಿದ್ಯೆಯು ನನ್ನ ಒಂದು ಏನಂತೀರಿ ನನಗೆ ಸಾಧ್ಯ ಇಲ್ಲ, ನನ್ನ ಅಳವಿನ ವಿಷಯವಲ್ಲ, ನನಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಒಂದು ಸಂಗತಿಗಳನ್ನ ಅವರು ತಿಳ್ಕೊಂಡು ಆ ಪ್ರಯತ್ನ ಮಾಡೋದನ್ನೇ ಬಿಟ್ಟು ಬಿಡ್ತಾರೆ. ನನ್ನ ಅಳಿವಿಗೆ ಅಥವಾ ನನ್ನ ಆಳಕ್ಕೆ ಸಿಗದೆ ಇರ್ತಕ್ಕಂಥ ಒಂದು ಕೆಲಸ, ನನ್ನ ಕೈಗೆ ನಿಲುಕದೇ ಇರ್ತಕ್ಕಂಥ ಕೆಲಸ, ನನಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಭಾವನೆಗಳನ್ನ ಇಟ್ಕೊಂಡು ಅಂಥ ಪ್ರಯತ್ನಗಳನ್ನ ಬಿಟ್ಟು ಬಿಡ್ತಾರೆ. ಆದ್ರೆ ಅದರ ಫಲಿತಾಂಶವನ್ನು ನಾವು ಹೊಂದಬೇಕಾದ್ರೆ ನಮಗೆ ಬೇಕಾಗಿರೋದು ಕೇವಲ ಸ್ವಲ್ಪ ಧೈರ್ಯ ಮತ್ತು ಸಂಕಲ್ಪ ಶಕ್ತಿ. ಇಂಥ ಹೊಸ ಪ್ರಯತ್ನಗಳ ಒಂದು ಫಲ ನಮಗೆ ಸಿಗ್ಬೇಕಾಗಿತ್ತು, ಅದರ ಫಲಿತಾಂಶ ನಮಗೆ ಸರಿಯಾಗಿ ಸಿಗ್ಬೇಕಾಗಿತ್ತು ಅಂತಂದ್ರೆ ನಮ್ಗೆ ಬೇಕಾಗಿರ್ತಕ್ಕಂಥದ್ದು ಏನು? ಕೇವಲ ಸ್ವಲ್ಪ ಧೈರ್ಯ ಮತ್ತು ಸಂಕಲ್ಪ ಶಕ್ತಿ. ನಾನು ಮಾಡೇ ಮಾಡ್ತೀನಿ, ಈ ಪ್ರಯತ್ನವನ್ನ ಮಾಡೇ ಮಾಡ್ತೀನಿ, ಈ ಕೆಲಸವನ್ನ ಮಾಡೇ ಮಾಡ್ತೀನಿ ಅಂತಕ್ಕಂಥ ಒಂದು ಸಂಕಲ್ಪ ಶಕ್ತಿ ಮತ್ತು ಅದನ್ನ ಮಾಡ್ಲಿಕ್ಕೆ ನನ್ನ ಬಳಿ ಸ್ವಲ್ಪ ಧೈರ್ಯ ಬೇಕು ಅಂತ ಹೇಳ್ತಾರೆ. ಸಾಂಸಾರಿಕ ಜೀವನ ಮತ್ತು ನಿದ್ರೆಯ ಸಮಯದಲ್ಲಿ ಜೀವಿಸುವ ಜೀವನದ ಮಧ್ಯೆ ಇರುವ ಗೋಡೆಯನ್ನು ಕೆಡವಬೇಕು. ಸಾಂಸಾರಿಕ ಜೀವನ ಮತ್ತು ನಿದ್ರೆಯ ಸಮಯದಲ್ಲಿ ಜೀವಿಸುವ ಜೀವನ. ನಿದ್ರೆಯ ಸಮಯದಲ್ಲಿ ಜೀವಿಸುವ ಜೀವನ ಅಂದ್ರೆ ಸೂಕ್ಷ್ಮ ಲೋಕದಲ್ಲಿ ಜೀವಿಸ್ತಕ್ಕಂಥ ಜೀವನ ಅಂತ ಹೇಳ್ತೀವಿ. ಸೊ ಇವೆರಡರ ಮಧ್ಯ ಸಾಮಾನ್ಯ ಸಾಂಸಾರಿಕ ಜೀವನ ಮತ್ತು ನಿದ್ರೆಯ ಸಮಯದಲ್ಲಿ ಜೀವಿಸುವ ಜೀವನದ ಮಧ್ಯೆ ಇರ್ತಕ್ಕಂಥ ಒಂದು ಗೋಡೆಯನ್ನ ನಾವು ಕೆಡವಬೇಕು. ಬಹುಬೇಗನೆ ಏನೆಲ್ಲವನ್ನು ಹೊಂದುವ ಆಶೆಯನ್ನು ಬಿಟ್ಟು ಬಿಡು ನನ್ನ ಮಿತ್ರನೇ. ಕೇವಲ 2 ವಾರಗಳಿಗಿಂತಲೂ ಕಡಿಮೆ ಅವಧಿಯ ಮೊದಲು ನೀನು ಅತ್ಯಂತ ದುಃಖದಲ್ಲಿ ಮುಳುಗಿ ಹೋಗಿ ಇದೇ ಜಾಗದಲ್ಲಿ ಕುಳಿತಿದ್ದೆ. ಬಹುಬೇಗನೆ ಎಲ್ಲವನ್ನ ಸಾಧಿಸ್ಬೇಕು, ಬಹುಬೇಗನೆ ಎಲ್ಲ ನನಗೆ ಗೊತ್ತಾಗ್ಬೇಕು ಅಂತಕ್ಕಂಥ ಸಂಗತಿಯನ್ನ ಬಿಟ್ಬಿಡು ಮಿತ್ರನೇ. ಯಾಕಂದ್ರೆ ಕೇವಲ 2 ವಾರಗಳ ಹಿಂದೆ ಇದೇ ರೂಮಿನಲ್ಲಿ ನೀನು ಬಹಳಷ್ಟು ದುಃಖದಲ್ಲಿ ಮುಳುಗಿ ಹೋಗಿದ್ದೆ ಅಂತಕ್ಕಂಥದ್ದು ನಿನಗೆ ನೆನಪಿರ್ಲಿ. ಅಲ್ಲಿಯವರೆಗೆ ನಿನಗೆ
ಮೃತ್ಯು ಮತ್ತು ಜೀವನ ಇವೆರಡೂ ತರ್ಕಸಂಗತ ಕ್ರಮಾನುಗತಿಗಳಾಗಿವೆ ಎಂಬುದು ಗೊತ್ತಿರ್ಲಿಲ್ಲ. ಅದುವರೆಗೆ ನಿನಗೆ ಮೃತ್ಯು ಮತ್ತು ಜೀವನ ಇವೆರಡು ಒಂದರ ನಂತರ ಒಂದು ಕ್ರಮಾನುಗತವಾಗಿ ಸಂಭವಿಸ್ತಕ್ಕಂಥವು ಬರ್ತಕ್ಕಂಥವು ಅಂತಕ್ಕಂಥ ವಿಷಯ ನಿನಗೆ ಗೊತ್ತಿರ್ಲಿಲ್ಲ. ಈಗ ನಿನಗೆ ಸ್ವಲ್ಪವಾದರೂ ಅದರ ಬಗ್ಗೆ ತಿಳುವಳಿಕೆ ಬಂದದ ಮತ್ತು ಇನ್ನೂ ಶೀಘ್ರವೇ ನಿನಗೆ ಇನ್ನೂ ಬಹಳಷ್ಟು ತಿಳಿದುಕೊಳ್ಳುವ ಅವಕಾಶಗಳು ದೊರೀತಾವು ಅಂತಕ್ಕಂಥ ಮಾತನ್ನ ಗುರುಗಳು ಪೀಟರ್ ರೆಶ್ಲೋ ಅವರಿಗೆ ಹೇಳ್ತಾರೆ. ಉಳಿದವರೆಲ್ಲ ಈ ಎಲ್ಲ ಸಂಗತಿಗಳು ಏಕೆ ತಿಳಿದಿಲ್ಲ ಎಂದು ಬಹುಶಃ ನಿನಗೀಗ ಅನಿಸ್ತಿರ್ಬಹುದು ಅಂತ ಹೇಳಿ ಕೇಳ್ತಾರೆ. ಉಳಿದವರಿಗೆಲ್ಲ ಈ ಸಂಗತಿಗಳು ಯಾಕೆ ತಿಳಿದಿಲ್ಲ ಅಂತಕ್ಕಂಥ ಪ್ರಶ್ನೆ ನಿನಗೆ ಉದ್ಭವ ಆಗ್ಬೋದು. ಬಹುಶಃ ಅವರು ಇದನ್ನೆಲ್ಲ ತಿಳಿದುಕೊಳ್ಳಿಕ್ಕೆ ಬಯಸ್ಲಿಕ್ಕಿಲ್ಲ. ನಿನ್ನ ಹಾಗೆ ನೀನು ಈ ಎಲ್ಲ ವಿಷಯಗಳನ್ನ ತಿಳಿದುಕೊಳ್ಳ ಬಯಸದೆ ಅನೇಕ ಪ್ರಶ್ನೆಗಳನ್ನ ಭಗವಂತನಿಗೆ ಹಾಕಿದೆ. ಹೀಗಾಗಿ ನೀನು ಬಾಗಿಲನ್ನ ತಟ್ಟಿದೆ, ನಿನಗೆ ಬಾಗಿಲು ತೆರೆಯಿತು ಅಂತಕ್ಕಂಥ ಮಾತನ್ನ ನೀನ್ ಹೇಳ್ತಾರಲ್ಲ. ಹಾಗೆ ಜನರು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಅವ್ರು ತಿಳ್ಕೊಳ್ಳೋ ಬಯಸುವುದಿಲ್ಲ. ಅವ್ರು ಇದನ್ನೆಲ್ಲ ತಿಳಿದುಕೊಳ್ಳಿಕ್ಕೆ ಬಯಸಿರ್ಲಿಕ್ಕಿಲ್ಲ. ಅಲ್ಲದೆ ನೀನು ಬಯಸಿದಂತೆ ಬಹುಶಃ ಅವರು ಬೇರೆಯವರ ಸಹಾಯವನ್ನ ಬಯಸಿರ್ಲಿಕ್ಕಿಲ್ಲ. ತಮಗೆ ದೊರೆತಿರುವುದೆಲ್ಲ ಭಗವಂತನ ಕೃಪೆಯಾಗಿದೆ ಎಂದು ಕಲಿಸುತ್ತಿರುವುದರಿಂದ ಯಾವುದೋ ಒಂದು ಪುರಾತನ ಧರ್ಮದಿಂದಲೇ ಅವರು ಸಂತುಷ್ಟರಾಗಿ ಇರಬಹುದು ಅಂತಕ್ಕಂಥ ಸಂಗತಿಯನ್ನು ಹೇಳ್ತಾರೆ. ಆಗುವುದೆಲ್ಲ ಭಗವಂತನ ಇಚ್ಛೆಯಿಂದ ಆಗುತ್ತದೆ ಎಂಬುದು ನಿಶ್ಚಿತ. ಆದ್ರೆ ಹೀಗೇಕೆ ಆಗುತ್ತದೆ ಎಂದು ನಾವು ಅರಿತುಕೊಂಡಾಗ ಇನ್ನೂ ಸುಲಭವಾಗ್ತದ. ಆಗೋದೆಲ್ಲ ಆ ಭಗವಂತನ ಇಚ್ಛೆಯಿಂದ. ಆ ಭಗವಂತನ ಇಚ್ಛೆ ಇಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಕೂಡ ಅಲುಗಾಡದು ಅಂತಕ್ಕಂಥ ಒಂದು ಸಂಗತಿಯನ್ನ ತಿಳ್ಕೊಂಡು ಅವರು ಇದ್ದುದರಲ್ಲಿನೇ ತೃಪ್ತರಾಗಿ ಇರ್ತಾರೆ. ಆದ್ರೆ ಇದನ್ನ ಅರಿತುಕೊಳ್ಳೋದು ಬಹಳಷ್ಟು ಸುಲಭ. ಒಂದು ವೇಳೆ ನಮ್ಮಲ್ಲಿ ಪ್ರತಿಯೊಂದು ಪ್ರಶ್ನೆಗಳ ತರ್ಕಪೂರ್ಣ ಉತ್ತರವಿದ್ದರೆ ಹಾಗೂ ಪ್ರಯತ್ನ ಪೂರ್ವಕವಾಗಿ ಮಾತನ್ನು ನಾವು ಸಿದ್ಧ ಮಾಡಿ ತೋರಿಸಬಲ್ಲವಾದರೆ ವಿಶ್ವಾಸದ ಮೇಲೆ ಆಧಾರಿತ ಮಾತುಗಳನ್ನು ಒಪ್ಪಿಕೊಳ್ಳಬೇಕಾದ ಅಗತ್ಯವಿದೆ. ಒಂದು ವೇಳೆ ನಮ್ಮಲ್ಲಿ ಪ್ರತಿಯೊಂದು ಪ್ರಶ್ನೆಗಳ ತರ್ಕಪೂರ್ಣ ಉತ್ತರವಿದ್ರೆ, ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರನೇ ಇರೋದಿಲ್ಲ. ಪ್ರತಿಯೊಂದು ಪ್ರಶ್ನೆಗಳಿಗೆ ತರ್ಕಪೂರ್ಣವಾಗಿರ್ತಕ್ಕಂಥ ಉತ್ತರ ಇತ್ತು ಅಂತಂದ್ರೆ ಮತ್ತು ಪ್ರಯತ್ನ ಪೂರ್ವಕವಾಗಿ ಈ ಮಾತನ್ನ ಸಿದ್ಧ ಮಾಡಿ ತೋರಿಸಬಲ್ಲೆವಾದರೆ ವಿಶ್ವಾಸದ ಮೇಲೆ ಆಧಾರಿತ ಮಾತುಗಳನ್ನು ಒಪ್ಪಿಕೊಳ್ಳೇಬೇಕಾದ ಅಗತ್ಯವಿಲ್ಲ. ನಂಬಿಕೆಯು ಕೆಟ್ಟದ್ದಲ್ಲ, ಆದ್ರೆ ಜ್ಞಾನವು ಅದಕ್ಕಿಂತ ಶ್ರೇಷ್ಠ. ಯಾವುದೋ ಒಂದು ವಿಷಯದ ಮೇಲೆ ನಂಬಿಕೆಯನ್ನು ಇಡ್ತಕ್ಕಂಥದ್ದು ಕೆಟ್ಟದ್ದಲ್ಲ, ಆದ್ರೆ ಜ್ಞಾನ ಅದಕ್ಕಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥದ್ದು. ನೀನು ವಿಶ್ವಾಸವಿಡುವುದರಲ್ಲಿ ತಪ್ಪೇನಿಲ್ಲ, ಆದ್ರೆ ಅದರೊಂದಿಗೆ ಜ್ಞಾನವನ್ನು ಪಡೆದುಕೊಳ್ಳುವ ಪ್ರಯತ್ನವನ್ನು ಕೂಡ ನೀನು ಮಾಡಬೇಕು. ಕೆಲವು ವಿಷಯಗಳಲ್ಲಿ ನೀನು ವಿಶ್ವಾಸವನ್ನು ಇಡೋದ್ರಲ್ಲಿ ತಪ್ಪೇನಿಲ್ಲ, ಆದ್ರೆ ಆ ವಿಶ್ವಾಸದ ಜೊತೆಗೆ ಕೆಲವೊಂದು ಹೆಚ್ಚಿನ ಜ್ಞಾನವನ್ನ ಪಡೆದುಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು. ಅದಾದ ಮೇಲೆ ಏನಾಗುವುದೋ ಅದನ್ನು ಸೋಲು ಎಂದು ತಿಳಿದುಕೊಳ್ಳಬಾರದು. ವಿಕಾಸ ಕ್ರಮವು ನಿಧಾನವಾಗಿದೆ, ಅದನ್ನು ಗಡಿಬಿಡಿಯಿಂದ ಪಡೆದುಕೊಳ್ಳುವುದು ಸಾಧ್ಯವಿಲ್ಲ. ಯಾವುದೇ ಒಂದು ವಿಷಯವನ್ನ ತಿಳ್ಕೊಳ್ಬೇಕಾದ್ರೆ ಅದರ ಬಗ್ಗೆ ಪೂರ್ಣ ಜ್ಞಾನವನ್ನ ನಾವು ಸಂಗ್ರಹ ಮಾಡಬೇಕು, ಪೂರ್ಣ ಜ್ಞಾನವನ್ನ ನಾವು ಪಡೆದುಕೊಳ್ಬೇಕು. ಅದಾದ ಮೇಲೆ ಏನಾಗ್ತದ ಅನ್ನೋದ್ರ ಬಗ್ಗೆ ಚಿಂತೆ ಬೇಕಾಗಿಲ್ಲ. ಸೋಲೆ ಆಗ್ಲಿ ಗೆಲುವೆ ಆಗ್ಲಿ ಅದನ್ನ ನಾವು ಏಕ ಮನಸ್ಸಿನಿಂದ ಸ್ವೀಕಾರ ಮಾಡಬೇಕು. ಯಾಕಂದ್ರೆ ವಿಕಾಸ ಕ್ರಮ ಅಂತಕ್ಕಂಥದ್ದು, ಆತ್ಮದ ವಿಕಾಸ ಕ್ರಮ ಅಂತಕ್ಕಂಥದ್ದು ತುಂಬಾ ನಿಧಾನವಾಗಿರ್ತಕ್ಕಂಥದ್ದು. ಅದನ್ನ ಗಡಿಬಿಡಿಯಿಂದ ಅವಸರದಲ್ಲಿ ನಮಗೆ ಪಡೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ವ್ಯಕ್ತಿಯೊಬ್ಬ ಸಮಯಕ್ಕೆ ಸರಿಯಾದ ಸಹಾಯ ಹಾಗೂ ಪ್ರೋತ್ಸಾಹದಿಂದ ಅವಶ್ಯವಾಗಿ ಪ್ರೇರಣೆ ಹೊಂದಬಹುದು. ಅದನ್ನ ಗಡಿಬಿಡಿಯಲ್ಲಿ ಅವಸರದಲ್ಲಿ ಪಡೆದುಕೊಳ್ಳಿಕ್ಕೆ ಸಾಧ್ಯವಿಲ್ಲವಾದ್ರೂ ಕೂಡ ವ್ಯಕ್ತಿಯೊಬ್ಬ ಸಮಯಕ್ಕೆ ಸರಿಯಾದ ಸಹಾಯ ಅವನಿಗೆ ಸಿಕ್ತು, ಸರಿಯಾದ ಪ್ರೋತ್ಸಾಹ ಅವನಿಗೆ ಸಿಕ್ತು ಅಂತಂದ್ರೆ ಹೆಚ್ಚಿನ ಒಂದು ಪ್ರೇರಣೆಯನ್ನ ಅವನು ಪಡೆಯಬಹುದು ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳ್ತಾರೆ. ಇಲ್ಲಿವರೆಗೆ ನೀನು ಈಗ ತಾನೇ ಮೃತ್ಯುವಿನ ಪುಟ್ಟ ದ್ವಾರದಿಂದ ಪಾರಾಗಿ ಸೂಕ್ಷ್ಮ ಲೋಕಕ್ಕೆ ಬಂದಿರುವಂತಹ ಜನರಿಂದಲೇ ಹೆಚ್ಚಾಗಿ ತುಂಬಿಕೊಂಡಿರುವ ಒಂದು ಅತ್ಯಂತ ಸಣ್ಣ ಭಾಗವನ್ನ ಮಾತ್ರ ನೋಡಿರುವೆ. ಇದುವರೆಗೆ ನಾವು ಚರ್ಚೆ ಮಾಡಿರ್ತಕ್ಕಂತಹ ಸಂಗತಿಗಳು ಯಾವುವು ಅಂತಂದ್ರೆ, ಮೃತ್ಯುವಿನ ಪುಟ್ಟ ದ್ವಾರದಿಂದ ಪಾರಾಗಿ ಸೂಕ್ಷ್ಮ ಲೋಕಕ್ಕೆ ಬಂದಿರುವಂತಹ ಜನರಿಂದ ಹೆಚ್ಚಾಗಿ ತುಂಬಿಕೊಂಡಿರ್ತಕ್ಕಂಥ ಒಂದು ಅತ್ಯಂತ ಸಣ್ಣ ಭಾಗವನ್ನ, ಈ ಮರಣದ ನಂತರ ಏನಾಗುತ್ತೆ ಅಂತಕ್ಕಂತಹ ಸಂಗತಿಯ ಅತ್ಯಂತ ಸಣ್ಣ ಭಾಗವನ್ನ ಮಾತ್ರ ನೀನು ನೋಡಿದೀಯಾ. ನೀನು ಈ ಲೋಕದ ಸ್ಥಾಯಿ ನಿವಾಸಿಯಾದಾಗ ಆ ಭಾಗಗಳತ್ತ ನೀನು ಹೋಗುವುದೇ ಇಲ್ಲ. ಒಂದು ವೇಳೆ ಹೋಗಬೇಕೆಂದು ಬಯಸಿದ್ರೆ ಹೋಗಿ ಬರಬಹುದು. ವಿದೇಶದಲ್ಲಿ ಯಾವುದೋ ಮಿತ್ರನಿಗೆ ಸಹಾಯದ ಅವಶ್ಯಕತೆ ಇದ್ದಾಗ ನೀನು ಆ ದೇಶಕ್ಕೆ ಹೋಗುವಂತೆ ಅಥವಾ ಬೇರೆ ಹೊಸ ಹೊಸ ದೇಶಗಳಿಗೆ ಹೋಗುವಂತೆ ಯಾರಾದರೂ ನಿನ್ನ ವಿಶೇಷ ಮಿತ್ರ ಅಥವಾ ಸಂಬಂಧಿಕರು ಮರಣ ಹೊಂದುವ ಸಮಯ ಬಂದಾಗ ಮತ್ತು ಅಲ್ಲಿಯ ನಿವಾಸಿಗಳಿಗೆ ಸಹಾಯದ ಅವಶ್ಯಕತೆ ಇದ್ದಾಗ ಆಗಾಗ ನೀನು ಹೋಗು.
ಹೋಗುವೆ ಕೂಡ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಅಂದ್ರೆ ಇದುವರೆಗೆ ಚರ್ಚೆ ಮಾಡಿರ್ತಕ್ಕಂಥದ್ದು ಸೂಕ್ಷ್ಮ ಲೋಕದ ಅಥವಾ ಮರಣದ ನಂತರ ಜೀವಿ ಹೋಗ್ತಕ್ಕಂಥ ಅಥವಾ ಆತ್ಮ ಹೋಗ್ತಕ್ಕಂಥ ಸೂಕ್ಷ್ಮ ಲೋಕದ ಒಂದು ಪುಟ್ಟ ಭಾಗದ ಬಗ್ಗೆ ತಿಳುವಳಿಕೆಯನ್ನು ನೀನು ಪಡೆದಿದ್ದೀಯಾ. ಈ ಲೋಕದ ಸ್ಥಾಯಿ ನಿವಾಸಿಯಾದಾಗ ಅಂತಂದಾಗ, ಸ್ಥಾಯಿ ನಿವಾಸಿ ಅಂತಂದ್ರೆ ಮರಣದ ನಂತರ ನೀನು ಸೂಕ್ಷ್ಮ ಲೋಕಕ್ಕೆ ಹೋದಾಗ ಇಲ್ಲಿ ಬರೋದೇ ಇಲ್ಲ ನೀನು ಅಂತ ಹೇಳ್ತಾರೆ. ಯಾಕಂದ್ರೆ ಈಗಾಗ್ಲೇ ನಿನಗೆ ಆ ಜ್ಞಾನ ಸಿಕ್ಕಿದೆ. ಹೀಗಾಗಿ ನೀನು ನಿನ್ನ ಸೇವೆಯಲ್ಲಿ ಭೌತಿಕ ದೇಹವನ್ನ ತ್ಯಜಿಸಿರ್ತಕ್ಕಂಥ ಜನರ ಸೇವೆಯಲ್ಲಿ ನೀನು ತೊಡಗಿಸ್ಕೊಳ್ಳಬಹುದು. ಆ ದೇಶಕ್ಕೆ, ನಿನ್ನ ದೇಶದಲ್ಲಿ ಯಾರಾದ್ರೂ ಮರಣ ಹೊಂದಿದ್ರೆ, ನಿನ್ನ ಸಂಬಂಧಿಕರು ಯಾರಾದ್ರೂ ಮರಣ ಹೊಂದಿದ್ರು ಅಂತಂದ್ರೆ ಅವರಿಗೆ ಸಹಾಯದ ಅವಶ್ಯಕತೆ ಇದ್ದಾಗ ಅವರಿಗೆ ಸಹಾಯ ಮಾಡ್ಲಿಕ್ಕೆ ನೇರವಾಗಿ ನೀನು ಹೋಗ್ಬಹುದು ಅಂತಕ್ಕಂಥ ಸಂಗತಿಯನ್ನು ಹೇಳ್ತಾರೆ. ಸೂಕ್ಷ್ಮ ಲೋಕವು ವಲಯ, ಹಂತ ಮತ್ತು ಮಂಡಲಗಳಲ್ಲಿ ವಿಭಾಜಿತವಾಗಿದೆ ಅಂತ ಹೇಳ್ತಾರೆ. ಇಲ್ಲಿ ಸೂಕ್ಷ್ಮ ಲೋಕ ಅಂತಕ್ಕಂಥದ್ದು 3 ಹಂತಗಳಲ್ಲಿ ವಿಭಜಿತವಾಗಿದೆ ಅಂತ ಹೇಳ್ತಾರೆ. ಒಂದು ವಲಯದ ಹಂತ, ಒಂದು ವಲಯ, ಹಂತ ಮತ್ತು ಮಂಡಲ ಅಂತಕ್ಕಂಥ 3 ಭಾಗಗಳಲ್ಲಿ ವಿಭಜಿಸಲ್ಪಟ್ಟಿದೆ. ಈ ರೀತಿಯಾಗಿ ಈ ಭಾಗಗಳೆಲ್ಲ ತಯಾರಾಗಿವೆ ಎಂಬುದನ್ನು ನೀನು ತಿಳಿದುಕೊಳ್ಳುವುದು ಅವಶ್ಯಕವಾಗಿದೆ. ಯಾವ ರೀತಿ ಈ ಭಾಗಗಳೆಲ್ಲ ತಯಾರಾಗಿವೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ತಕ್ಕಂಥ ಅವಶ್ಯಕತೆ ಇದೆ. ಇಲ್ಲವಾದ್ರೆ ನೀನು ಈ ಜಗತ್ತಿನ ಯಂತ್ರವು ಹೇಗೆ ನಡೆದಿದೆ ಎಂಬುದನ್ನು ತಿಳಿದುಕೊಳ್ಳಲಾರೆ. ಇಲ್ಲಿ ಈ ಜಗತ್ತಿನಲ್ಲಿ ಕೆಲಸ ಹೇಗೆ ನಡೀತಾ ಇದೆ, ಯಾಂತ್ರಿಕ ಬದುಕು ಯಾವ ರೀತಿ ನಡೀತಾ ಇದೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಬಹುಪಾಲು ಶಿಕ್ಷಕರು ಈಗ ಅವರು ನಿಂತಿರುವ ಭಾಗವನ್ನು ದಟ್ಟಣೆಯ ಭಾಗವೆಂದು ತಿಳಿದುಕೊಳ್ಳಲು ತಮ್ಮ ಶಿಷ್ಯರಿಗೆ ಹೇಳ್ತಾರೆ. ಈಗ ನಿಂತಿರ್ತಕ್ಕಂತಹ ಭಾಗ ಅಥವಾ ಸೂಕ್ಷ್ಮ ಲೋಕದಲ್ಲಿ ಹೋದ ನಂತರ ಈ ಪ್ರಾಯಶ್ಚಿತ್ತ ಸ್ಥಳ ಕೆಳ ಹಂತದಲ್ಲಿ, ಸೂಕ್ಷ್ಮ ಲೋಕದ ಕೆಳ ಹಂತದಲ್ಲಿ ಇರ್ತಕ್ಕಂತಹ ಒಂದು ಪ್ರದೇಶವನ್ನ ಬಹುತೇಕ ಶಿಕ್ಷಕರು ತಮ್ಮ ಶಿಷ್ಯರಿಗೆ ಏನಂತ ಹೇಳ್ತಾರೆ, ಅದು ತುಂಬಾ ಜನದಟ್ಟಣೆಯಿಂದ ಕೂಡಿರ್ತಕ್ಕಂಥ ಒಂದು ಭಾಗ ಅಂತ ಹೇಳ್ತಾರೆ. ಈ ಕ್ಷೇತ್ರದಲ್ಲಿ ಭೌತಿಕ ಜಗತ್ತಿನ ಪ್ರತಿಯೊಂದು ವಸ್ತುವಿನ ಪ್ರತಿರೂಪವು ಉಪಸ್ಥಿತವಿರುತ್ತದೆ. ಆ ಸ್ಥಳದಲ್ಲಿ ಭೌತಿಕ ಜಗತ್ತಿನಲ್ಲಿ ಏನೆಲ್ಲ ಇರ್ತದೋ ಅದೆಲ್ಲಾನು ಇರ್ತದ. ನೋಡ್ರಿ, ಪಾರಿವಾರಿಕ ಜೀವನವನ್ನ ನಡೆಸಬೇಕು ಅಂತಕ್ಕಂಥವ್ರು ಆ ಪಾರಿವಾರಿಕ ಜೀವನವನ್ನ ತಮ್ಮದೇ ಆಗಿರ್ತಕ್ಕಂಥ ಒಂದು ಪುಟ್ಟ ಮನೆಯನ್ನ ಹೊಂದಬಹುದು, ತಮ್ಮದೇ ಆಗಿರ್ತಕ್ಕಂಥ ಗಾರ್ಡನ್ ಅನ್ನ ಹೊಂದಬಹುದು, ಒಬ್ಬ ಸೇವಕನನ್ನ ಹೊಂದಬಹುದು, ತಮ್ಮದೇ ಆಗಿರ್ತಕ್ಕಂಥ ಫ್ರೆಂಡ್ಸ್ ಗಳನ್ನ ಹೊಂದಬಹುದು, ಅವ್ರ ಜೊತೆಗೆ ಆಗಾಗ ಹರಟೆಯನ್ನ ಹೊಡಿಬಹುದು. ಅಂದ್ರೆ ಭೂಮಿಯ ಮೇಲೆ ಯಾವ ರೀತಿ ಬದುಕನ್ನ ಸಾಗಿಸ್ತಾರೋ ಅದೇ ರೀತಿ ಬದುಕನ್ನ ಅಲ್ಲಿ ಪಡಿಲಿಕ್ಕೆ ಸಾಧ್ಯ ಆಗ್ತದ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಅಂದ್ರೆ ಭೌತಿಕ ಜಗತ್ತಿನ ಪ್ರತಿಯೊಂದು ವಸ್ತುವಿನ ಪ್ರತಿರೂಪ ಇಲ್ಲಿ ಉಪಸ್ಥಿತ ಇರ್ತದ. ಪ್ರತಿಯೊಂದು ನಗರ, ಪ್ರತಿಯೊಂದು ಕಟ್ಟಡಗಳು ಮುಂತಾದ ಭೂಮಿಯ ಮೇಲೆ ಇರುವಂತವುಗಳೆಲ್ಲ ಸೂಕ್ಷ್ಮ ಲೋಕದಲ್ಲಿನೂ ಇವೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ನೀನು ಸೂಕ್ಷ್ಮ ಶರೀರದೊಂದಿಗೆ ಸೂಕ್ಷ್ಮ ಲೋಕದಲ್ಲಿ ಪ್ರಯಾಣ ಮಾಡಿದಾಗ ನೀನು ಅವುಗಳನ್ನೆಲ್ಲ ನೋಡಬಹುದು. ಮೊಟ್ಟ ಮೊದಲ ಬಾರಿಗೆ ಸೂಕ್ಷ್ಮ ಶರೀರದಲ್ಲಿ ಆ ಸೂಕ್ಷ್ಮ ಲೋಕದ ಪ್ರಯಾಣವನ್ನ ಮಾಡಿದಾಗ ಇವೆಲ್ಲವುಗಳನ್ನ ನೀನು ನೋಡಬಹುದು. ಭೂಮಿಯಲ್ಲಿ ಏನೆಲ್ಲವನ್ನ ನೀನು ನೋಡ್ಲಿಕ್ಕೆ ಸಾಧ್ಯ ಇತ್ತೋ, ಏನೆಲ್ಲವನ್ನು ಪಡೆಯಬೇಕು ಅಂತಕ್ಕಂತಹ ಸಂಗತಿ ನಿನಗಿತ್ತೋ ಅವೆಲ್ಲವುಗಳನ್ನ ನೀನು ನೋಡಬಹುದು, ಪಡೆಯಬಹುದು. ಈಗ ನೀನು ಕೆಲವು ದಿನಗಳ ಮೊದಲು ಪಿಕಾಡೆಲಿ ಸರ್ಕಲ್ಗೆ ಪ್ರಯಾಣ ಮಾಡಿದ್ದೆ. ಕೆಲವು ದಿನಗಳ ಮೊದಲು ಲಂಡನ್ ನಲ್ಲಿ ಇರ್ತಕ್ಕಂಥ ಪಿಕಾಡೆಲಿ ಸರ್ಕಲ್ಗೆ ಪ್ರಯಾಣ ಮಾಡಿರ್ತಾರೆ. ಅದರ ಪ್ರತಿರೂಪದ ಕಲ್ಪನೆಯನ್ನ ಮಾಡ್ಕೋ. ಅದರ ಒಂದು ಪ್ರತಿರೂಪದ ಕಲ್ಪನೆಯನ್ನ ಮಾಡ್ಕೋ. ಯಾಕಂದ್ರೆ ಅದು ಅತ್ಯಂತ ಜನನಿಬಿಡವಾಗಿರ್ತಕ್ಕಂಥ ಒಂದು ಪ್ರದೇಶ ಆಗಿರ್ತದ. ಅಲ್ಲಿಯ ಗದ್ದಲ ತುಂಬಿದ ಕೆಳಗಿನ ಭಾಗವಾಗಿದೆ ಅಂತ ಹೇಳಿ ತಿಳ್ಕೊಬಹುದು. ಆ ಪಿಕಾಡೆಲಿ ಸರ್ಕಲ್ ಏನದಲ್ಲ ಅತ್ಯಂತ ಜನರಿಂದ ಕೂಡಿರ್ತಕ್ಕಂಥ, ಗದ್ದಲದಿಂದ ಕೂಡಿರ್ತಕ್ಕಂಥ ಕೆಳಗಿನ ಭಾಗ ಅಂತ ಹೇಳಿ ತಿಳ್ಕೊ ಅಂತ ಹೇಳ್ತಾರೆ. ಆ ಕೆಳ ಭಾಗಕ್ಕಿಂತ 1 ಮೈಲಿ ಎತ್ತರದಲ್ಲಿರುವ ಇನ್ನೊಂದು ಅಂತಹದೇ ಜಗತ್ತಿನ ಕಲ್ಪನೆಯನ್ನ ಮಾಡಿಕೊಳ್ಳೋ. ಅಲ್ಲಿ ವ್ಯಕ್ತಿಯು ಕೇವಲ 1 ಸೆಕೆಂಡಿನಲ್ಲಿ ತಲುಪ್ತಾನೆ. ಆ ಕೆಳ ಹಂತದ ನಂತರ 1 ಮೈಲಿ ಎತ್ತರದಲ್ಲಿ ಇನ್ನೊಂದು ಜಗತ್ತು ಇದೆ, ಇನ್ನೊಂದು ಜಗತ್ತಿನ ಕಲ್ಪನೆಯನ್ನ ಮಾಡ್ಕೋ. ಅಲ್ಲಿ ಕೇವಲ 1 ಸೆಕೆಂಡಿನಲ್ಲಿ ನೀನು ತಲುಪಲಿಕ್ಕೆ ಸಾಧ್ಯದ. ಇದನ್ನ ಸೂಕ್ಷ್ಮ ಲೋಕದ 2ನೆಯ ಭಾಗ ಅಂತ ಹೇಳಿ ಹೇಳ್ಬೋದು. ಪಿಕಾಡೆಲಿ ಸರ್ಕಲ್ ನಲ್ಲಿ ನಿಬಿಡವಾಗಿರ್ತಕ್ಕಂಥ ಒಂದು ಪ್ರದೇಶ ಏನದಲ್ಲ ಅದು ಸೂಕ್ಷ್ಮ ಲೋಕದ ಮೊದಲನೆಯ ಒಂದು ಭಾಗವಾದ್ರೆ, 2ನೆಯ ಭಾಗ ಅದಕ್ಕಿಂತ ಸ್ವಲ್ಪ ಎತ್ತರದಲ್ಲಿ 1 ಅಡಿ ಮಾತ್ರ ಎತ್ತರದಲ್ಲಿ ಇರ್ತಕ್ಕಂಥದ್ದು ಅದು 2ನೆಯ ಭಾಗ ಅಂತ ಹೇಳಿ ತಿಳ್ಕೊಬಹುದು. ಇದು ಭೌತಿಕ ಜಗತ್ತಿನಂತೆ ಇದೆ, ಭೌತಿಕವೇ ಆಗಿದೆ. ಆದ್ರೆ ಮೊದಲಿನದಕ್ಕಿಂತ ಕಡಿಮೆ ಜನದಟ್ಟಣೆಯಿಂದ ಕೂಡಿದೆ. ಇದು ಕೂಡ ಭೌತಿಕ ಜಗತ್ತಿನ ಹಾಗೇನೆ ಇದೆ, ಆದ್ರೆ ಮೊದಲಿನದಕ್ಕಿಂತಲೂ ಕಡಿಮೆ ಜನಸಂಖ್ಯೆ ಜನರಲ್ಲಿ ಇರ್ತಾರೆ.
ನೀನು ಲಂಡನ್ ನಿಂದ 1 ಮೈಲಿ ಎತ್ತರದಲ್ಲಿ ಇದ್ದಿರುವೆ ಎಂದು ಭಾವಿಸು. ಆಗ ಅಲ್ಲಿಯೂ ಕೂಡ ನಿನಗೆ ಆ ನಗರದ ಗದ್ದಲದ ಕೆಲವು ಭಾಗ ಅವಶ್ಯವಾಗಿ ಕೇಳಿಸುತ್ತವೆ. ಲಂಡನ್ ಮೇಲ್ಭಾಗದಿಂದ ಸ್ವಲ್ಪನೇ ಎತ್ತರದಲ್ಲಿ ಇದ್ದಿ ಅಂತಂದ್ರೆ ಕೆಳಗಿನ ಕೆಲವೊಂದು ಗದ್ದಲಗಳು ಅಲ್ಲಿ ಕೇಳಿಸ್ತಾ ಇರ್ತಾವು. ಅಷ್ಟು ಗದ್ದಲಲ್ಲಿ ಇರ್ತದ. ಆದ್ರೆ ಕೇವಲ ಹಗುರವಾದ ಧ್ವನಿ ಕೇಳಿಸ್ತಾ ಇರ್ತದ, ಪೂರ್ಣ ಗದ್ದಲಲ್ಲಿ ಇರೋದಿಲ್ಲ. 2ನೇ ಭಾಗಕ್ಕಿಂತಲೂ 1 ಮೈಲಿ ಎತ್ತರದಲ್ಲಿ, ಮೊದಲನೇ ಭಾಗದಿಂದ 1 ಅಡಿ ಎತ್ತರದಲ್ಲಿ ಮಾತ್ರ 2ನೇ ಭಾಗ ಇತ್ತು. ಅದಕ್ಕಿಂತ 1 ಮೈಲಿ ಎತ್ತರದಲ್ಲಿ 3ನೇ ಭಾಗವನ್ನ ಈಗ ನೀನು ಕಲ್ಪನೆ ಮಾಡ್ಕೋ. ನೀನು ಅಲ್ಲಿ ಇರುವಾಗ ಲಂಡನ್ ನಗರದ ಗೌಜು ಗದ್ದಲಗಳು ನಿನ್ನನ್ನು ತಲುಪಲಾರದಷ್ಟು ಎತ್ತರದಲ್ಲಿ ಇದ್ದೀಯಾ. ಅಂದ್ರೆ ಕೆಳಸ್ಥರದಲ್ಲಿ ಜನ ನಿಬಿಡವಾಗಿರ್ತಕ್ಕಂಥ ಒಂದು ಹಂತ ಇರ್ತದ. ಅದರ ನಂತರ 2ನೇ ಹಂತ, ಅದಕ್ಕಿಂತ 1 ಅಡಿ ಎತ್ತರದಲ್ಲಿ 2ನೇ ಹಂತ ಇರುತ್ತೆ. ಅದಕ್ಕಿಂತ 1 ಏನಂತೀರಿ 1 ಮೈಲು ಎತ್ತರದಲ್ಲಿ 3ನೇಯ ಹಂತ ಇರ್ತದ. ಕೆಳಗಿನ ಹಂತದಲ್ಲಿ ಬಹಳಷ್ಟು ಗದ್ದಲ ಇರ್ತದ. 2ನೇ ಹಂತದಲ್ಲಿ ಅಷ್ಟೊಂದು ಗದ್ದಲ ಇರೋದಿಲ್ಲ. 3ನೇ ಹಂತದಲ್ಲಿ ಯಾವ ಗದ್ದಲಗಳು ಕೇಳಿಸದೇ ಇರ್ತಕ್ಕಂಥ ಒಂದು ಸ್ಥಳ ಅಲ್ಲಿ ಇರ್ತದ. ಅವು ಯಾವ ತಲುಪಲಾರದಷ್ಟು ದೂರ ಇರ್ತದ. ಈಗ ನೀನು ಅದರ ಅಸ್ತಿತ್ವದ ಪ್ರಭಾವಕ್ಕೆ ಒಳಗಾಗುವುದಿಲ್ಲ. ಅಷ್ಟೇ ಅಲ್ಲದೆ ಈ ನಗರವು ಇದೆಯೋ ಅಥವಾ ಇಲ್ಲವೋ ಎಂಬ ನೆನಪು ಕೂಡ ನಿನಗೆ ಇರ್ಲಿಕ್ಕಿಲ್ಲ. ಆ ರೀತಿ ಈ ಸೂಕ್ಷ್ಮ ಲೋಕ ಅಂತಕ್ಕಂಥದ್ದು 3 ಸ್ಥಳಗಳಲ್ಲಿ ಅಥವಾ 3 ವಲಯಗಳಲ್ಲಿ, ವಲಯ, ಹಂತ ಮತ್ತು ಮಂಡಲ ಅಂತಕ್ಕಂಥ 3 ವಿಭಾಗಗಳಲ್ಲಿ ಅದು ವಿಭಜಿಸಲ್ಪಟ್ಟದ ಅಂತ ಹೇಳ್ತಾರೆ. ಸೂಕ್ಷ್ಮ ಲೋಕದಲ್ಲಿ ಪ್ರತಿಯೊಂದು ತನ್ನ ಮೊದಲನೆಯದಕ್ಕಿಂತ ಕಡಿಮೆ ಭೌತಿಕವಾಗುತ್ತಾ ಹೋದಂತಹ ಚೇತನದ 7 ವಲಯಗಳಿವೆ. ಸೂಕ್ಷ್ಮ ಲೋಕದಲ್ಲಿಯೂ ಕೂಡ ಪ್ರತಿಯೊಂದು ತನ್ನ ಮೊದಲನೆಯದಕ್ಕಿಂತಲೂ ಕಡಿಮೆ ಭೌತಿಕವಾಗುತ್ತಾ, ಮೊದಲನೇದಲ್ಲಿ ಹೆಚ್ಚು ಭೌತಿಕ ಆಗಿರ್ತದೆ, 2ನೇದು ಅದಕ್ಕಿಂತ ಕಡಿಮೆ, 3ನೇದು ಅದಕ್ಕಿಂತ ಕಡಿಮೆ, 4ನೇದು ಅದಕ್ಕಿಂತ ಕಡಿಮೆ, ಹೀಗೆ 7 ವಲಯಗಳು ಅದಾವು ಅಂತ ಹೇಳ್ತಾರೆ. ಸ್ಥಾಯಿ ನಿವಾಸಿಗಳು ತಮ್ಮ ಇಚ್ಛೆಯ ಅನುಸಾರ ಇಲ್ಲಿಯ ಯಾವುದೇ ವಲಯಗಳಲ್ಲಿ ಇರಬಲ್ಲರು. ಸ್ಥಾಯಿ ನಿವಾಸಿಗಳು ಅಂದ್ರೆ ದೇಹ ತ್ಯಾಗ ಮಾಡಿ ಪರ್ಮನೆಂಟ್ ಆಗಿ ಸೂಕ್ಷ್ಮ ಲೋಕದಲ್ಲಿ ಇರ್ಲಿಕ್ಕೆ ಹೋಗಿರ್ತಾರಲ್ಲ, ಅವರು ಈ 7 ವಲಯಗಳಲ್ಲಿ ಯಾವ ವಲಯ ಬೇಕೋ ಆ ವಲಯಗಳಲ್ಲಿ ಇರಬಹುದು. ಉದಾಹರಣೆಗೆ ಒಬ್ಬ ವ್ಯಕ್ತಿಯು ಒಂದು ವಲಯದಲ್ಲಿ ಕೆಲವು ವಾರಗಳವರೆಗೆ, 2ನೇ ವಲಯದಲ್ಲಿ ಮುಂದಿನ 2 ವರ್ಷಗಳವರೆಗೆ ಇರಬಹುದು. ಆಮೇಲೆ ಅವನ ಹವ್ಯಾಸ ಹಾಗೂ ಇಚ್ಛೆಗಳು ಕಡಿಮೆ ಭೌತಿಕ ಮತ್ತು ಹೆಚ್ಚು ಕಲಾತ್ಮಕ, ಬೌದ್ಧಿಕ ಹಾಗೂ ಆಧ್ಯಾತ್ಮಿಕವಾಗುತ್ತಾ ಹೋದಂತೆ ಅವನು 3ನೇ ಮತ್ತು 4ನೇ ವಲಯಗಳಲ್ಲಿ ಹೋಗುತ್ತಾನೆ. ಪ್ರಾರಂಭದಲ್ಲಿ ಹೆಚ್ಚು ಜನದಟ್ಟಣೆ ಇರ್ತಕ್ಕಂಥ ವಲಯದಲ್ಲಿ, ನಂತರ ಅದಕ್ಕಿಂತ ಕಡಿಮೆ ಜನದಟ್ಟಣೆ ಇರ್ತಕ್ಕಂಥ ವಲಯದಲ್ಲಿ, ನಂತರ ಅವನ ಒಂದು ವಿಕಾಸ ಆದ ಹಾಗೆ, ಬೌದ್ಧಿಕ ವಿಕಾಸ ಆದ ಹಾಗೆ ಅವನು ಹೆಚ್ಚು ಹೆಚ್ಚು ಕಲಾತ್ಮಕ ಮತ್ತು ಬೌದ್ಧಿಕ ಮತ್ತು ಆಧ್ಯಾತ್ಮಿಕ ವಲಯಗಳತ್ತ ಆಕರ್ಷಿತನಾದ ಹಾಗೆ ಅವನು 3ನೇ ಮತ್ತು 4ನೇ ವಲಯಗಳಲ್ಲಿ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆದ್ದರಿಂದ ಈ ವಲಯಗಳಲ್ಲಿ ಎಂದೂ ದಟ್ಟಣೆಯಾಗುವ ಸಂಭವ ಇರುವುದಿಲ್ಲ. ಮೇಲು ವಲಯಗಳಲ್ಲಿ ಎಂದು ಜನದಟ್ಟಣೆ ಆಗ್ತಕ್ಕಂಥ ಸಾಧ್ಯತೆ ಇಲ್ಲ ಅಂತ ಹೇಳಿ ಹೇಳ್ತಾರೆ. ಈ ಭೌತಿಕ ಜಗತ್ತಿನಲ್ಲಿ ಮನುಷ್ಯ ಎಲ್ಲಿ ಇರಬಯಸುತ್ತಾನೆ ಎನ್ನುವುದಕ್ಕೆ ಬಹಳ ಕಡಿಮೆ ಆಯ್ಕೆಗಳ ಮಿತಿ ಇರುತ್ತದೆ. ತನ್ನ ಕೆಲಸ ಹಾಗೂ ಅದರಿಂದ ಅವನಿಗೆ ದೊರೆಯುವ ಹಣದ ಆಧಾರದ ಮೇಲೆ ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತದೆ. ಭೌತಿಕ ಜಗತ್ತಿನಲ್ಲಿ ಭೂಮಿಯ ಮೇಲೆ ಜನರು ಒಬ್ಬ ಮನುಷ್ಯ ಎಲ್ಲಿ ಇರಬೇಕು ಅನಿಸ್ತಾನೆ ಅನ್ನೋದಕ್ಕೆ ಆಯ್ಕೆಗಳು ಬಹಳಷ್ಟು ಕಡಿಮೆಯವ ಅಂತ ಹೇಳ್ತಾರೆ. ಅಲ್ಲೇ ಮೇಲು ಲೋಕದಲ್ಲಿ, ಸೂಕ್ಷ್ಮ ಲೋಕದಲ್ಲಿ ಆಯ್ಕೆಗಳು ಬಹಳಷ್ಟು ಅವ ಅಂತಕ್ಕಂಥ ಸಂಗತಿಯನ್ನು ಹೇಳ್ತಾರೆ. ಇಲ್ಲಿ ಭೌತಿಕ ಲೋಕದಲ್ಲಿ ಭೂಮಿಯ ಮೇಲೆ ಸಾಮಾನ್ಯವಾಗಿ ಮನುಷ್ಯ ಅಥವಾ ಒಬ್ಬ ವ್ಯಕ್ತಿ ಎಲ್ಲಿ ಇರಬಯಸ್ತಾನೆ ಅಂತಂದ್ರೆ ಎಲ್ಲಿ ಅವನಿಗೆ ಒಳ್ಳೆಯ ಕೆಲಸ ಸಿಗ್ತದೋ, ಎಲ್ಲಿ ಅವನಿಗೆ ಒಳ್ಳೆಯ ಸಂಬಳ ಸಿಗ್ತದೋ ಅಲ್ಲಿ ವಾಸ ಮಾಡ್ಲಿಕ್ಕೆ, ಎಲ್ಲಿ ವಾಸಕ್ಕೆ ಹೆಚ್ಚು ಅನುಕೂಲ ಇದೆಯೋ ಅಲ್ಲಿ ವಾಸ ಮಾಡ್ಲಿಕ್ಕೆ ಅವನು ಇಚ್ಛೆ ಪಡ್ತಾನೆ. ಒಮ್ಮೊಮ್ಮೆ ಅವನಿಗೆ ಎಂದೆಂದೂ ಇರಲು ಇಷ್ಟವಾಗದಂತಹ ಸ್ಥಳಗಳಲ್ಲಿಯೂ ಕೂಡ ಇರಬೇಕಾಗಿ ಬರ್ತದ. ಕೆಲವು ಸರಿ ಅನಿವಾರ್ಯವಾಗಿ ಅತ್ಯಂತ ಜನದಟ್ಟಣೆಯಿಂದ ಕೂಡಿರ್ತಕ್ಕಂಥ ಪ್ರದೇಶಗಳಲ್ಲಿ, ತನಗೆ ಇಷ್ಟವಿಲ್ಲದೆ ಇರ್ತಕ್ಕಂಥ ಪ್ರದೇಶಗಳಲ್ಲಿನೂ ಇರಬೇಕಾದಂತಹ ಒಂದು ಪ್ರಸಂಗ ಬರ್ತದ. ಕೆಟ್ಟ ಹವಾಗುಣ ಹಾಗೂ ಇನ್ನಿತರ ಕಾರಣಗಳಿಗಾಗಿ ಇರಲು ಸಾಧ್ಯವಾಗದೇ ಇರುವಂತಹ ಕೆಲವೊಂದು ಸ್ಥಳಗಳು ಕೂಡ ಇರ್ತವೆ. ಭೂಮಿಯ ಉತ್ತರ ಮತ್ತು ದಕ್ಷಿಣ ಧ್ರುವಗಳಲ್ಲಿ ಅತಿಶಯ ಚಳಿ, ಬಿಸಿಲು ಹಾಗೂ ಬೆಳಕಿನ ಅಭಾವದ ಕಾರಣದಿಂದಾಗಿ ಆರೋಗ್ಯವಾಗಿರುವುದು ಸಾಧ್ಯವೇ ಇರುವುದಿಲ್ಲ. ಈ ಭೂಮಿಯ ಉತ್ತರ ಮತ್ತು ದಕ್ಷಿಣ ಧ್ರುವಗಳ ಪ್ರದೇಶಗಳಲ್ಲಿ ಅತ್ಯಂತ ಚಳಿ ಇರೋದ್ರಿಂದ, ಬಿಸಿಲು ಮತ್ತು ಬೆಳಕಿನ ಅಭಾವ ಇರೋದ್ರಿಂದ ಅಲ್ಲಿ ಆರೋಗ್ಯಯುತವಾಗಿರ್ತಕ್ಕಂಥ ಬದುಕನ್ನು ಸಾಧಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೂ ಕೂಡ ಅನಿವಾರ್ಯ ಪ್ರಸಂಗಗಳಿಗಾಗಿ ಮನುಷ್ಯ ಅಲ್ಲಿ ಹೋಗಿ ಬದುಕಬೇಕಾಗ್ತದ. ಈ ಸೈನಿಕರು ಮುಂತಾದವರನ್ನ ನೋಡಿದಾಗ ಕೆಲವೊಂದ್ಸರಿ ಅಂಥ ಪ್ರದೇಶಗಳಿಗೂ ಕೂಡ ಅವರಿಗೆ ಕಳಿಸಿಕೊಡ್ತಾರೆ. ಇಂಥ ಅನಿವಾರ್ಯತೆ ಇರ್ತದ. ಇನ್ನು ಮರುಭೂಮಿಗಳಲ್ಲಿ ನೀರಿನ ಕೊರತೆ ಇರುತ್ತೆ.
ದಟ್ಟ ಅರಣ್ಯಗಳಲ್ಲಿ ಕಾಡು ಗಳಿಂದ ತೊಂದರೆ ಇರ್ತದ, ಅಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ಸೂಕ್ಷ್ಮ ಜಗತ್ತಿನಲ್ಲಿ ಈ ಎಲ್ಲ ಸಮಸ್ಯೆಗಳನ್ನು ಎದುರಿಸಬೇಕಾಗಿಲ್ಲ. ಇಂಥ ಸಮಸ್ಯೆಗಳನ್ನ ಸೂಕ್ಷ್ಮ ಜಗತ್ತಿನಲ್ಲಿ ನಾವು ಎದುರಿಸಬೇಕಾಗಿಲ್ಲ. ದಕ್ಷಿಣ ಉತ್ತರ ಧ್ರುವಗಳಲ್ಲಿ ಅಥವಾ ಜಗತ್ತಿನ ಯಾವುದೇ ಭಾಗದಲ್ಲಿಯೂ ವಾತಾವರಣ ಒಂದೇ ರೀತಿಯಾಗಿ ಇರ್ತದ. ಸೂಕ್ಷ್ಮ ಜಗತ್ತಿನಲ್ಲಿ ಎಲ್ಲಿನೇ ಹೋಗ್ಲಿ, ಯಾವ ಲೋಕದಲ್ಲಿನೇ ಹೋಗ್ಲಿ, ಅವರು ವಾತಾವರಣ ಒಂದೇ ರೀತಿಯಾಗಿರ್ತದ. ನೈಸರ್ಗಿಕ ಬೆಳಕಿನ ಅಭಾವ ಎಲ್ಲಿಯೂ ಇರುವುದಿಲ್ಲ. ಎಲ್ಲ ಕಡೆಗೂ ಎಷ್ಟು ನೈಸರ್ಗಿಕವಾಗಿ ಎಷ್ಟು ಬೆಳಕು ಬೇಕು, ಎಷ್ಟು ಪ್ರಕಾಶ ಬೇಕು ಅಷ್ಟೆಲ್ಲ ಇರ್ತದ. ಪ್ರತಿದಿನ ಪ್ರತಿಯೊಂದು ಸ್ಥಳದಲ್ಲಿಯೂ 24 ಗಂಟೆ ಒಂದೇ ರೀತಿಯ ಪ್ರಕಾಶ ಇರ್ತದ. ಇಲ್ಲಿ ಹಾಗೆ 12 ತಾಸು ಹಗಲು 12 ತಾಸು ರಾತ್ರಿ ಅಂತ ಹೇಳಿ ಇರೋದಿಲ್ಲ. ಪ್ರತಿ 24 ಗಂಟೆಯೂ ಕೂಡ ಒಂದೇ ರೀತಿಯ ಪ್ರಕಾಶ ಅಲ್ಲಿ ಇರ್ತದ. ಮರುಭೂಮಿಗಳಲ್ಲಿ ಇರಬೇಕಾದ್ರೆ ಅವನಿಗೆ ನೀರಿನ ಅವಶ್ಯಕತೆ ಇರೋದಿಲ್ಲ. ಅರಣ್ಯಗಳಲ್ಲಿ ಇರ್ಬೇಕಾದ್ರೆ ಪ್ರಾಣಿಗಳಿಂದ ಜೀವ ಭಯದ ಅಪಾಯ ಇರೋದಿಲ್ಲ. ಅಲ್ಲಿಯೂ ಕೂಡ ಅರಣ್ಯಗಳಿರ್ತಾವೆ, ಮರುಭೂಮಿಗಳಿರ್ತಾವೆ. ಆದ್ರೆ ಅವುಗಳಿಂದ ಯಾವುದೇ ರೀತಿಯ ಹಾನಿ, ಯಾವುದೇ ರೀತಿಯ ತೊಂದರೆ ಅವನಿಗೆ ಆಗೋದಿಲ್ಲ. ಯಾಕಂದ್ರೆ ಅಲ್ಲಿ ಸೂಕ್ಷ್ಮ ಜಗತ್ತಿನಲ್ಲಿ ನೀರಡಿಕೆ ಇಲ್ಲ, ಹಸಿವೆ ಇಲ್ಲ, ಏನು ಇಲ್ಲದೆ ಇರೋದ್ರಿಂದ ಇವ್ಯಾವ ಸಮಸ್ಯೆಗಳು ಅಲ್ಲಿ ಬರೋದಿಲ್ಲ. ಅಲ್ಲಿಯ ಮನುಷ್ಯರಿಗೆ ತಾವು ಪ್ರಾಣಿಗಳಿಗೆ ಹಾನಿಯುಂಟು ಮಾಡಲಾಗದು ಎಂಬುದು ತಿಳಿದಿದೆ. ಹಾಗೆ ಪ್ರಾಣಿಗಳಿಗೂ ಕೂಡ ತಾವು ಮನುಷ್ಯನಿಗೆ ಹಾನಿಯುಂಟು ಮಾಡಲಾರೆವು ಎಂಬುದು ತಿಳಿದಿದೆ. ಸೂಕ್ಷ್ಮ ಲೋಕದಲ್ಲಿ ಇದ್ದಾಗ ಮನುಷ್ಯನಿಗೆ ಪ್ರಾಣಿಗಳಿಗೆ ತಾವು ಯಾವ ಹಾನಿಯನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ತಿಳಿದಿದೆ. ಅದೇ ರೀತಿ ಪ್ರಾಣಿಗಳಿಗೂ ಕೂಡ ಮನುಷ್ಯನಿಗೆ ಯಾವುದೇ ರೀತಿಯ ಹಾನಿಯನ್ನ ನಾನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಸಂಗತಿ ತಿಳಿದಿರ್ತದ. ಇದು ಅಲ್ಲದೆ ಅಲ್ಲಿ 7 ವಲಯಗಳಿವೆ. ಮನುಷ್ಯನಿಗೆ ಯಾವ ರೀತಿಯ ಜೀವನವು ಇಷ್ಟವೋ ಅಥವಾ ಅವಶ್ಯಕವೆನಿಸುವುದೋ ಅದಕ್ಕೆ ಅನುರೂಪವಾದ ವಾತಾವರಣದ ವಲಯವನ್ನು ಅವನು ವಾಸಕ್ಕಾಗಿ ಆಯ್ಕೆ ಮಾಡಿಕೊಳ್ಳುತ್ತಾನೆ. ಆ ಮೇಲು ಲೋಕದಲ್ಲಿ, ಸೂಕ್ಷ್ಮ ಲೋಕದಲ್ಲಿ ತನಗೆ ಯಾವ ರೀತಿಯ ಒಂದು ವಲಯದ ಅನುರೂಪ ಅನಿಸುತ್ತೋ, ಇಷ್ಟ ಆಗುತ್ತೋ ಅಂತ ಆ ವಲಯವನ್ನ ಆಯ್ಕೆ ಮಾಡಿಕೊಂಡು ವಾಸ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಒಂದು ಸಲ ಅವನಿಗೆ ಜೀವನವನ್ನು ರೂಪಿಸುವ ವಿಭಿನ್ನ ಅಸ್ತಿತ್ವದ ಶ್ರೇಣಿಗಳ ತಿಳುವಳಿಕೆ ಬಂದರೆ ಆಗ ಆ ಎಲ್ಲ ಅವಯವಗಳು ಕೂಡಿಕೊಳ್ಳತೊಡಗುತ್ತವೆ ಹಾಗೂ ವಿಕಾಸ ಮಾರ್ಗವು ತನ್ನಷ್ಟಕ್ಕೆ ತಾನೇ ನಿಯಂತ್ರಿತಗೊಳ್ಳುತ್ತದೆ. ಒಂದು ಸಲ ಅವನಿಗೆ ಜೀವನವನ್ನ ರೂಪಿಸ್ಕೊಳ್ತಕ್ಕಂತಹ ವಿಭಿನ್ನ ಅಸ್ತಿತ್ವದ ಶ್ರೇಣಿಗಳ ಬಗ್ಗೆ ತಿಳುವಳಿಕೆ ಬಂದ್ರೆ ಅಂದ್ರೆ ಸೂಕ್ಷ್ಮ ಲೋಕದಲ್ಲಿ ಯಾವ ರೀತಿಯಿಂದ ಬದುಕನ್ನ ರೂಪಿಸ್ಕೊಳ್ಬೇಕು ಅಂತಕ್ಕಂಥ ಸಂಗತಿಗಳೆಲ್ಲ ಅವನಿಗೆ ಗೊತ್ತಾಯ್ತು ಅಂತಂದ್ರೆ ಅವನ ವಿಕಾಸದ ಮಾರ್ಗ ತನ್ನಷ್ಟಕ್ಕೆ ತಾನೇ ನಿಯಂತ್ರಣ ಆಗ್ತದ, ವಿಕಾಸದ ಮಾರ್ಗ ತನ್ನಷ್ಟಕ್ಕೆ ತಾನೇ ಮುಂದುವರಿತದ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳ್ತಾರೆ. ಸೊ ಇಲ್ಲಿಗೆ ಇಂದಿನ ಸ್ವಾಧ್ಯಾಯವನ್ನ ಮುಗಿಸೋಣ ಮಾಸ್ಟರ್ಸ್. ಸಮಯ ಆಗ್ತಾ ಇದೆ. ದಯವಿಟ್ಟು ಧ್ಯಾನಕ್ಕೆ ಕುಳಿತುಕೊಳ್ಳಿ. ಯಾವುದಾದ್ರೂ ಸ್ಥಿರ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಚೇರ್ ಮೇಲೆ ಕುಳಿತಿದ್ರೆ ಕಾಲುಗಳನ್ನ ಕ್ರಾಸ್ ಮಾಡ್ಕೊಡ್ರಿ. ಕೈ ಬೆರಳುಗಳನ್ನ ಒಂದ್ರೊಳಗೊಂದು ಸೇರಿಸ್ಕೊಡ್ರಿ. ಕಣ್ಣುಗಳನ್ನ ನಿಧಾನವಾಗಿ ಮುಚ್ಚಿ. ದೇಹದ ಯಾವ ಭಾಗದಲ್ಲಿಯೂ ಬಿಗಿತ ಬೇಡ. ಮುಖದ ಮೇಲೆ ಮಂದಹಾಸವಿರಲಿ. ಬೇಕಿದ್ದರೆ ಒಂದು ದೀರ್ಘ ಉಸಿರನ್ನ ತೆಗೆದುಕೊಳ್ಳಿ. ಬೆನ್ನು ನೇರವಾಗಿರಲಿ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್ ಪ್ಲೀಸ್. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರ್ ಬಾಬಾ ಅವರನ್ನ ನನ್ನ ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಗುರುಗಳಾದ ತಟ್ವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವನ್ಧರ್ ಕೇತಪ್ಪ ಸರ್ ಅವರು ವಂದಿಸುತ್ತ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಪಿರಾಮಿಡ್ ಮಾಸ್ಟರ್ಸ್ಗಳಿಗೆ ವಂದಿಸುತ್ತ, ಸೀತಾ ಮಾತೆ, ಯಶೋಧರ ಮಾತೆ, ವಸುಂಧರ ಮಾತೆಗೆ ವಂದಿಸುತ್ತ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನು ಅನುಸಂಧಾನಗೊಳಿಸುತ್ತ ನಾವಿಂದಿನ ಧ್ಯಾನವನ್ನ ಆರಂಭಿಸೋಣ ಮಾಸ್ಟರ್ಸ್. ಅವರೆಲ್ಲರನ್ನು ನಮ್ಮ ಈ ಧ್ಯಾನಕ್ಕೆ ಆತ್ಮಪೂರ್ವಕವಾಗಿ ಆಹ್ವಾನಿಸೋಣ. ಅವರೆಲ್ಲರೂ ಜ್ಯೋತಿ ಸ್ವರೂಪದಲ್ಲಿ ಬಂದು ನಮ್ಮ ಜೊತೆಗೆ ಕುಳಿತು ಧ್ಯಾನ ಮಾಡುತ್ತಿದ್ದಾರೆ ಎಂದು ಭಾವಿಸಿಕೊಳ್ಳುತ್ತ ನಾವಿಂದಿನ ಧ್ಯಾನವನ್ನು ಆರಂಭಿಸೋಣ ಮಾಸ್ಟರ್ಸ್. ಕೇವಲ
ಕೇವಲ ಸಹಜ ಶ್ವಾಸದ ಮೇಲೆ ಗಮನ. ಪ್ರಕೃತಿ ಸಹಜವಾದ ಉಸಿರಾಟವಿರಲಿ. ಒಳ ಹೋಗುವ ಉಸಿರು, ಹೊರಬರುವ ಉಸಿರನ್ನು ಏಕಧಾರಿಯಾಗಿ ನಿರಂತರವಾಗಿ ಗಮನಿಸಿ ಮಾಸ್ಟರ್ಸ್. ಯಾವ ಆಲೋಚನೆಗಳು ಬೇಡ. ಆಲೋಚನೆಗಳು ಬಂದರೆ ಅವುಗಳನ್ನ ಬದಿಗೆ ಸರಿಸಿ ಮತ್ತೆ ಉಸಿರಿನ ಮೇಲೆ ಗಮನವನ್ನ ಕೇಂದ್ರೀಕರಿಸಿ ಮಾಸ್ಟರ್ಸ್. ಯಾವಾಗ ನಿಮ್ಮ ಗಮನ ಸಂಪೂರ್ಣವಾಗಿ ಉಸಿರಾಟದ ಮೇಲೆ ಇರುತ್ತದೆಯೋ ಆಗ ನಿಮ್ಮ ಆಲೋಚನೆಗಳು ಶೂನ್ಯವಾಗುತ್ತವೆ, ಮನಸ್ಸು ಶಾಂತವಾಗುತ್ತದೆ, ಧ್ಯಾನ ಸಿದ್ಧಿಸುತ್ತದೆ. ನಮ್ಮ ಉಚ್ಛ್ವಾಸ ನಿಶ್ವಾಸದ ಮಧ್ಯದ ಬಿಂದು, ಅದುವೇ ಧ್ಯಾನ ಬಿಂದು, ಅದುವೇ ಶೂನ್ಯ ಬಿಂದು, ಅದುವೇ ನಮ್ಮ ಒಳ ಜಗತ್ತಿನ ಕೀಲಿಕೈ. ಅಲ್ಲಿ ಒಂದು ಕ್ಷಣ ನಿಲ್ಲುವ ಅಭ್ಯಾಸ ಮಾಡಿ ಮಾಸ್ಟರ್ಸ್. ನಿಮಗಾಗಿ ನಿಮ್ಮ ಆಂತರಿಕ ಜಗತ್ತು, ನಿಮ್ಮ ಒಳ ಜಗತ್ತು ತೆರೆದುಕೊಳ್ಳುತ್ತದೆ. ಆಲಿಸಿ ಆಲಿಸಿ ಸೂಕ್ಷ್ಮ ನಾದಗಳನ್ನು, ಸೂಕ್ಷ್ಮ ಸ್ವರಗಳನ್ನು ಆಲಿಸಿ. ದಿನದ 24 ಗಂಟೆ ನಿರಂತರವಾಗಿ ಸಂಗೀತ ಸೇವೆಗೈಯುವ ಜೀರುಂಡೆಗಳ ನಾದವನ್ನ ಆಲಿಸಿ, ಘಂಟಾನಾದವನ್ನು ಆಲಿಸಿ, ಓಂಕಾರ ನಾದವನ್ನು ಆಲಿಸಿ. ನೀವೆಷ್ಟು ಸೂಕ್ಷ್ಮಗಳನ್ನು ಆಲಿಸಲು ಸಮರ್ಥರಾಗುತ್ತೀರೋ ಅಷ್ಟು ನಿಮ್ಮ ಒಳ ಜಗತ್ತಿನ ಸೂಕ್ಷ್ಮ ಜಗತ್ತಿನ ಆಗುಹೋಗುಗಳು ನಿಮ್ಮ ಗಮನಕ್ಕೆ ಸ್ಪಷ್ಟವಾಗಿ ಗೋಚರಿಸುತ್ತವೆ ಮಾಸ್ಟರ್ಸ್. ನಾನು ದೇಹವಲ್ಲ, ನಾನು ಆತ್ಮಸ್ವರೂಪಿ. ನನ್ನ ಉಸಿರೇ ನನ್ನ ಗುರು. ಉಸಿರೆಂಬ ಗುರುವಿನ ಸಹಾಯದಿಂದ ನನ್ನ ಅಂತಿಮ ಗಮ್ಯದೆಡೆಗೆ ಪಯಣ ನಿರಂತರವಾಗಿ ಸಾಗಿದೆ ಮಾಸ್ಟರ್ಸ್. ಧ್ಯಾನ ಆಳವಾಗ್ತಾ ಇದೆ, ಉಸಿರು ನಿಧಾನವಾಗ್ತಾ ಇದೆ. ಉಸಿರು ನಿಧಾನವಾಗುತ್ತಾ ನಿಧಾನವಾಗುತ್ತಾ ಚಿಕ್ಕದಾಗುತ್ತಾ ಚಿಕ್ಕದಾಗುತ್ತಾ ನಮ್ಮ ಭೂ ಮಧ್ಯದಲ್ಲಿ ಸ್ಥಿರಗೊಳ್ತಾ ಇದೆ. ಅಲ್ಲಿ ನಮ್ಮ ಆಜ್ಞಾ ಚಕ್ರ ಜಾಗೃತವಾಗ್ತಾ ಇದೆ ಮಾಸ್ಟರ್ಸ್. ಹಲವು ಬಣ್ಣಗಳು, ಹಲವು ಚಿತ್ರಗಳು ನಮಗೆ ಕಾಣಿಸಿಕೊಳ್ಳುತ್ತವೆ. ಅವೆಲ್ಲವುಗಳನ್ನು ಗಮನಿಸಿ ಮಾಸ್ಟರ್ಸ್. ಆಳವಾದ ಧ್ಯಾನದ ಹಾಲ್ಗಡಲಿನಲ್ಲಿ ನಿಮ್ಮನ್ನು ನೀವು ಮುಳುಗಿಸಿ, ಆಲಿಸಿ, ಆನಂದಿಸಿ, ಆಹ್ಲಾದಿಸಿ. ಆ ಪರಮಾನಂದನ, ಪರಮಾತ್ಮನ ಸಖ್ಯವನ್ನ, ಪರಮಾತ್ಮನ ಸಾನ್ನಿಧ್ಯವನ್ನ ಅನುಭವಿಸಿ ಮಾಸ್ಟರ್ಸ್. ಆ ಪರಂಜ್ಯೋತಿಯೊಂದಿಗೆ, ಪರಮ ಪ್ರಕಾಶದೊಂದಿಗೆ ಒಂದಾಗಿ ಮಾಸ್ಟರ್ಸ್.
ಹ್ಮ್.
ಕೊನೆಯ 5 ನಿಮಿಷಗಳು ಮಾಸ್ಟರ್ಸ್. ಕೊನೆಯ 2 ನಿಮಿಷಗಳು ಮಾಸ್ಟರ್ಸ್. ಕೊನೆಯ 1 ನಿಮಿಷ ಮಾಸ್ಟರ್ಸ್. Thirty seconds. Ten seconds. Five, four, three, two, one, zero. ನಿಧಾನವಾಗಿ ನಿಮ್ಮ ಕೈ ಬೆರಳುಗಳನ್ನ ಬಿಡಿಸ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ ಮಾಸ್ಟರ್. 5 seconds. 5, 4, 3, 2, 1, 0.
ನಿಧಾನವಾಗಿ ನಿಮ್ಮ ಕಣ್ಣುಗಳ ಮೇಲಿನ ಕೈಗಳನ್ನ ತೆಗೆಯಿರಿ. ಕಣ್ಣುಗಳನ್ನ ನಿಧಾನವಾಗಿ ಓಪನ್ ಮಾಡಿ ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ನಮ್ಮ ಧ್ಯಾನಕ್ಕೆ ಶಕ್ತಿಯನ್ನ ನೀಡಿ ನಮ್ಮೊಂದಿಗೆ ಕುಳಿತು ಧ್ಯಾನ ಮಾಡಿದ ಎಲ್ಲ ಮಾಸ್ಟರ್ಸ್ಗಳಿಗೆ ಅನಂತ ಕೋಟಿ ಕೋಟಿ ಧನ್ಯವಾದಗಳನ್ನ ಅರ್ಪಿಸುತ್ತಾ, ನನ್ನೊಂದಿಗೆ ಧ್ಯಾನಿಸಿದ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ಯಾರಾದ್ರೂ ಏನಾದ್ರು ಶೇರ್ ಮಾಡ್ಕೊಳ್ತಿದ್ರು ಮಾಡ್ಕೊಳ್ರಿ. ಹಲೋ ಗಿರಿಜಾ ಮೇಡಮ್. ಹಾ ರೀ ಮೇಡಮ್, ಚಲೋ ಐತ್ರಿ. ಚಲೋ ಐತ್ರಿ. ಬಾಳ ಚಲೋ ಆಯ್ತು. 5 ನಿಮಿಷ ಎಷ್ಟು ಜಲ್ದಿ ಬಂತಪ್ಪ ಅನ್ಸ್ತದ. ಮೇಲಿಂದ ಲೋಕಗಳು ಅವು ನೋಡ್ರಿ ಮೇಡಮ್, ಸ್ವರ್ಗ ನರಕ ಅಂತಾರಲ್ಲ, ಅವೇ ನೋಡ್ರಿ. ಎಷ್ಟು ವಿಚಿತ್ರ ಅದಾವ ನೋಡ್ರಿ ಮೇಡಮ್. ಎಲ್ಲಾ ಇದ್ದಂಗೆ ಇರ್ತದ ಅಷ್ಟೇ. ಮ್ಯಾಲ ಹೋದಂಗ ಹೆಂಗ ಕಡಿಮೆ ಆಗ್ತದ, ಯಾಕಂದ್ರ ಆ ಮಟ್ಟಕ್ ಮುಟ್ಟದವ್ರು ಕಡಿಮೆ ಅದಾರ. ಕಡಿಮೆ ಇರ್ತಾರ. ಹೌದೌದು, ಆ ಮಟ್ಟಕ್ ಮುಟ್ಟದವ್ರು ಕಡಿಮೆ ಇರ್ತಾರ. ಅದಕ್ಕೆ ಶಾಂತ 7 ಲೆವೆಲ್ಸ್ ಇರ್ತಾವ ಅಂತೆಲ್ಲ ಹೇಳ್ತಾರಲ್ಲ, ಕರೆಕ್ಟ್ ಅವ. ಎಲ್ಲಕ್ಕಿಂತ ಮ್ಯಾಲಿಂದ್ರಾಗ ಇವು ದಿವ್ಯ ಆತ್ಮಗಳು ಇರ್ತಾರ. ಅವ್ರೇ ಮತ್ತೆ ಹಿಂಗ ಇದು ತಗೊಂಡ್ ಬರ್ತಾರ ಅಂತ. ಮತ್ತೆ ಯಾರು ಇವತ್ತು ಶೋಭಾ ಮೇಡಮ್ ಬಂದಾರಿಲ್ಲ? ನಮಸ್ಕಾರ ಮೇಡಮ್. ನಮಸ್ಕಾರ ರೀ. ಸ್ವಲ್ಪ ಲೇಟ್ ಆಯ್ತು ನನಗ. ಹೌದ್ರಿ ಮೇಡಮ್, ಒಂದ್ 2 ನಿಮಿಷ ಲೇಟ್ ಆಗಿ ಜಾಯಿನ್ ಆದ್ನಿ. ಆಯ್ತಾಯ್ತು, ನಡೀತದ್ರಿ. ಅದೇ 9ಕ್ಕೆ ಆಗ್ಲಿಲ್ಲ, 9 ಹೊರದು 2 ನಿಮಿಷಕ್ಕೆ ಚಾಲು ಮಾಡೀನಿ. ನಾನು ಅಷ್ಟೊತ್ತಿಗೆ ನೀವು ಈಕಿದ ವಿಜಯಲಕ್ಷ್ಮಿ ಜೋಡಿ ಮಾತಾಡಿ ಸ್ಟಾರ್ಟ್ ಮಾಡಿದ್ರಿ. ಅದೇ ಅವ್ರದ್ದು ವಿಡಿಯೋ ನೋಡಿದ್ರಂತ. ಇವ್ರದ್ದು ಕಕ್ಕು ಬಾಳ ಅವ್ರದ್ದು. ಅದ ಐಸಿಸ್ ಏನೋ ದೇವತೆ ಅಂತಾರಲ್ಲ, ಅದು ಯಾರು ಅಂತ ಕೇಳ್ತಿದ್ರು ಅವ್ರು. ನನಗೂ ಕರೆಕ್ಟ್ ಗೊತ್ತಿಲ್ಲ. ಅದ ಹೇಳಿದ್ನಲ್ಲ, ಅದು ಒಬ್ರು ನಾ ಹೇಳ್ತೀನಿ ತಗೋರಿ. ಏನಂದ್ರಿ ಮೇಡಮ್? ಅದು ಅವ್ನ ತಾಯಿ ಲೇಡಿ ಅವ್ರು. ಹೌದೇನ್ರಿ? ತಾಯಿ ಅವ್ರನ್ನ ಇದನ್ ಮಾಡಿದ್ಮೇಲೆ ಅವ್ರು ತಮ್ಮ ಮಗನ್ ಕಳಿಸ್ತಾರ. ಸಿಸೇರ್ ಹೆಸರು ಬೇರೆ ಇರ್ತದ, ನಾ ಸಿಸಾರು ಅಂತ ಕರಿತೀನಿ ಅಂತ ಹೇಳಿ ಪತ್ರಿಜಿ ಅವ್ರಿಗೆ ಹೇಳಿ, ಅವ್ರಿಗೆ ನಮ್ದು ಏನು ದೇಹದ ಏನಾರ ಪ್ರಾಬ್ಲಮ್ ಇದ್ರೂ ಹಿ ವಿಲ್ ಸೆಂಡ್ ಇದು ನಮ್ಮ ಏನು ಇದು ರೀ, ನೆತ್ತಿ ಮೇಲೆ ಇದು ಇರ್ತದಲ್ಲ ಚಕ್ರ, ಸಹಸ್ರಾರದಿಂದ ಇದನ್ನ ಕಳಿಸ್ತಾರ ಅವ್ರು. ಶಕ್ತಿ ಕಳಿಸ್ತಾರೇನ್ರಿ? ನೀವು ಧ್ಯಾನಕ್ಕ ಕುಂತು ಇದನ್ ಮಾಡಿದ್ರ ನೀವು ಆ ಸಿಸಾರ ಅವ್ರ ಲೋಕಕ್ಕೆ ಹೋಗ್ತೀರಿ. ಹೌದಲ್ರಿ? ಅದಕ್ಕ ಧ್ಯಾನಕ್ ಕುಂತ ಅಲ್ಲಿ ನಾವು ಹೋಗ್ತಾ ಇದ್ದೀನಿ ಅಂತೇಳಿ ನೀವು ಇದನ್ನ ಮಾಡ್ಕೊಂಡಾಗ ಅಲ್ಲಿ ಎಲ್ಲಾರು ಒಂದು ಗ್ರೂಪ್ನಾಗೇನೆ ಅಲ್ಲಿ ಹೋಗೋ ಅನುಭವ ಆಗ್ತದೇನ್ರಿ? ಆಗಿ ಮತ್ತೆ ನಮ್ಗ ಅವ್ರು ಇದನ್ ಮಾಡೋದ್ರಿಂದ ಕೆಲವೊಂದು ಪ್ರಾಬ್ಲಮ್ಸ್ ಏನಿರ್ತಾವಲ್ಲ ಅವು ಎಲ್ಲಾ ಸಾಲ್ವ್ ಆಗ್ತಾವ ಎಲ್ಲಾರ್ದು. ಅವ ಎವ್ರಿ ಮಂಡೇ ಇವ್ರು ಕಕ್ಕುಬಾಳ ಅವ್ರು ಮಾಡ್ತಾರ. ಹೌದ್ರಿ ಮೇಡಮ್. ಲಿಂಕ್ ಕಳಿಸ್ರಿ ಮೇಡಮ್ ನನಗ್ನು. ಅದನ್ನ ಲಿಂಕ್ ಕಳಿಸ್ಲಿ? ಆಯ್ತು, ಕಳಿಸ್ತೀನಿ. ಬಾಳ ಚಂದ ಹೇಳ್ತಾರ, ಹಿಂದಿನ್ಯಾಗ ಹೇಳ್ತಾರ, ಇಂಗ್ಲಿಷ್ನ್ಯಾಗ ಹೇಳ್ತಾರ, ಹಿಂದಿನ್ಯಾಗ ಅವರು ಇದನ್ ಮಾಡ್ತಾರ. ಒಂದ್ ಯಾವ್ದೋ ಕೇಳಿದ್ದೆ. ಮತ್ತ ನಮ್ಮ ಇದ್ರೊಳಗ ಅದು ಬಂದ್ರು ಅಂತಂತಂದ್ರ ಅವ್ರ ಕನ್ನಡನಾಗೆ ಹೇಳ್ತಾರ ನಮ್ಗೆಲ್ಲ. ಹೌದೇನ್ರಿ? ಒಂದ್ಸಲ ಬಾಗಲಕೋಟ್ನಾಗ ಬಂದಿದ್ದು, ಒಂದ್ಸಲ ಇದೇ ನಮ್ದು ವಸುಂಧರಾ ವಾರಿಯರ್ಸ್ನಾಗ ಬಂದಿದ್ರು 1-2 ಸಲ. ಕನ್ನಡನಾಗ ಮಾತಾಡ್ತಾರ. ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು. ಇವ್ರು ನಾನ್ ಸ್ವಲ್ಪ ನಿಮ್ಗೆ ಹೇಳ್ತೇನ್ರಿ ಅದನ್ನ. ಅದು ಹೆಸರು ನೆನ್ಪು ಬರ್ತಾ ಇಲ್ಲ. ಹೌದ್ರಿ? ಹ್ಞೂನ್ರಿ. ಬಹಳಷ್ಟು ಮಂದಿಗೆ ಅವ್ರದ್ದು ಇದು ಆಗಿ ಆದ್ಮೇಲೆ ಇದು ಕಕ್ಕುಬಾಳ್ ಅವರು ಅದನ್ನೇ ಮಾಡ್ಲಿಕತ್ತಾರ. ಆಯ್ತಾಯ್ತು.
ಓಕೆ ಮೇಡಮ್. ಓಕೆ, ಥ್ಯಾಂಕ್ ಯು. ಮುಗಿಸೋಣ್ರಿ ಮೇಡಮ್? ಓಕೆ, ಹಾ ರೀ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಮತ್ತೊಮ್ಮೆ ಧನ್ಯವಾದಗಳು. ನಮಸ್ತೆ. ಸ್ವಾಧ್ಯಾಯ ಸತ್ಸಂಗದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.